ಸರ್ ಮ್ಯೂಟ್ ಆಗಿದೆ. ನಿನ್ನೆ ಮಲ್ಟಿಪಲ್ಸ್ ನೋಡಿದ್ವಿ. Yes, ಹೌದಾ? sir. Yes, sir. ಮಲ್ಟಿಪಲ್ಸ್ ಚೆನ್ನಾಗದಾವೋ ಹೆಂಗದಾವೆ? ಬಣ್ಣಕ್ಕದಾವೋ ಹೆಂಗದಾವೆ? ಚೆನ್ನಾಗಿದಾವೆ ಸರ್. ಚೆನ್ನಾಗಿದಾವೆ. ಮಲ್ಟಿಪಲ್ಸ್ ಅಂದ್ರೆ ಏನು? ಯಾವ ನಂಬರ್ದು ಮಲ್ಟಿಪಲ್ಸ್ ಬರೀರಿ ಅಂತಾರೋ ಆ ನಂಬರ್ದು ಏನ್ ಬರಿಬೇಕು? Tables. ಬರಿಬೇಕು. ಒಂದು. ಇನ್ನ ನನಗೆ ಬರೆಯಕ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಮಲ್ಟಿಪಲ್ಸ್ ಬರೀರಂದ್ರೆ ಗಿವನ್ ನಂಬರ್ಗೆ ಒಂದ್ರಿಂದ ಸ್ಟಾರ್ಟಿಂಗ್ ವಿತ್ 1 ಇಂದ ಮಲ್ಟಿಪ್ಲೈ ಮಾಡ್ತಾ ಹೋಗ್ರಿ. ಕ್ಲಿಯರಾ? ಮಲ್ಟಿಪ್ಲೈ ಮಾಡ್ತಾ ಹೋದಾಗ ಏನ್ ಪ್ರಾಡಕ್ಟ್ ಬರ್ತಾವಲ್ಲ ಆ ಪ್ರಾಡಕ್ಟ್ ಎಲ್ಲವೂ ಸಹ ಆ ಗಿವನ್ ನಂಬರ್ಗೆ ಏನಾಗ್ತವೆ? ಮಲ್ಟಿಪಲ್ಸ್ ಆಗ್ತವೆ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಯಾವ ನಂಬರ್ದು ಮಲ್ಟಿಪಲ್ಸ್ ಬರೆಯಕ್ ಹೇಳ್ತಾರೋ ಆ ನಂಬರ್ದು ಏನ್ ಬರಿಬೇಕು? ಟೇಬಲ್ಸ್ ಅನ್ನ ಬರಿಬೇಕು ಅಂತ ಹೇಳಿದೆ. ಅದಾದ್ಮೇಲೆ ನಾವೇನ್ ಮಾಡಿದ್ವಿ? LCM ಮಾಡಿದ್ವಿ. ಹೌದಾ? LCM ಮಾಡಿದ್ವಿ. LCM ಮಾಡಕ್ ಎಲ್ಲರಿಗೂ ಕಲ್ತಿದ್ದೀರಿ. ಅದಾದ್ಮೇಲೆ ಫ್ರಾಕ್ಷನ್ಸ್ ಬಂದ್ವಿ. ಫ್ರಾಕ್ಷನ್ಸ್ ಅಲ್ಲಿ 3 ಟೈಪ್ಸ್. ಒಂದು ಪ್ರಾಪರ್, ಒಂದು ಇಂಪ್ರಾಪರ್, ಒಂದು ಮಿಕ್ಸ್ಡ್. ಪ್ರಾಪರ್ ಅಂದ್ರೆ ಇದು, ಇಂಪ್ರಾಪರ್ ಅಂದ್ರೆ ಇದು, 1 into 3/4 ಅಂದ್ರೆ ಇದು ಮಿಕ್ಸ್ಡ್. ಏನ್ ಪ್ರಾಪರಿಗೂ ಇಂಪ್ರಾಪರಿಗೂ ವ್ಯತ್ಯಾಸ ಏನಂದ್ರೆ ಪ್ರಾಪರ್ ಅಲ್ಲಿ ನ್ಯೂಮರೇಟರ್ ಚಿಕ್ಕದಿರುತ್ತೆ, ಡಿನಾಮಿನೇಟರ್ ದೊಡ್ಡದಿರುತ್ತೆ. ಇನ್ನು ಇಂಪ್ರಾಪರ್ ನ್ಯೂಮರೇಟರ್ ದೊಡ್ಡದಿರುತ್ತೆ, Denominator ಚಿಕ್ಕದಿರುತ್ತೆ. ಮಿಕ್ಸ್ಡ್ ಅಲ್ಲಿ ಒಂದು ಹೋಲ್ ನಂಬರ್, ಒಂದು ಪ್ರಾಪರ್ ಫ್ರಾಕ್ಷನ್. ಸೊ ನೌ ಇಟ್ ಈಸ್ ಕ್ಲಿಯರ್. Yes, sir. ಕಾನ್ಸೆಪ್ಟ್ ಮಾಡಿದ್ವಿ. ಯಾವುದೇ ಫ್ರಾಕ್ಷನ್ಸ್ ಅನ್ನ ಆಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡಬಂದ್ರೆ ಏನ್ ಮಾಡಬೇಕು? ಯು ಟೇಕ್ ದಿ LCM ಆಫ್ ಡಿನಾಮಿನೇಟರ್ಸ್. ಡಿನಾಮಿನೇಟರ್ಗೆ LCM ತೆಗಿಬೇಕು ಅಂತ ಹೇಳಿದ್ದೆ. ಹೌದಾ? ಮತ್ತೊಂದು ಪ್ರಾಬ್ಲಮ್ ಮಾಡ್ಬಿಟ್ಟು ನೆಕ್ಸ್ಟ್ ಬೇರೆ ಪ್ರಾಬ್ಲಮ್ಸ್ ಹೋಗೋಣ. ಆಯ್ತಾ? ಓಕೆ. 8/7. 8/7 ಎಂತ ಫ್ರಾಕ್ಷನ್? either proper or improper or mixed. Improper, sir. Improper plus 5/3. 5/3. ಈಗ ನಾನು ಹೇಳ್ತಾ ಇದ್ದೀನಿ, ಫಸ್ಟ್ ಕೇಳಿ. ಇನ್ನೊಂದು ಮಾಡ್ತಾ ಇದ್ದೀನಿ ದೇವಿಕಾ. ಏನ್ ಮಾಡಬೇಕು ಅಂದ್ರೆ ಯಾವುದೇ ಫ್ರಾಕ್ಷನ್ಸ್ ಮಧ್ಯೆ ಪ್ಲಸ್ ಅಥವಾ ಮೈನಸ್ ಇತ್ತು ಅಂದ್ರೆ ಹಂಗೆ ಡೈರೆಕ್ಟ್ ಆಗಿ ಆಡ್ ಮಾಡಕ್ ಬರಲ್ಲ. ಸರ್ 8 + 5 13, 7 + 3 10 ಅಂತ ಬರೀತೀರಾ? ಬರೀರಿ. ಆದ್ರೆ ಮಾರ್ಕ್ಸ್ ಸಿಗಲ್ಲ. ಮಾರ್ಕ್ಸ್ ಏನ್ ಸಿಗುತ್ತೆ? 0 ಸಿಗುತ್ತೆ. ನಾವು ನಾರ್ಮಲ್ ನಂಬರ್ ಅಡಿಷನ್ನೇ ಬೇರೆ, ಫ್ರಾಕ್ಷನ್ ಅಡಿಷನ್ನೇ ಬೇರೆ. ಫ್ರಾಕ್ಷನ್ ಅಡಿಷನ್ ಮಾಡಬೇಕು ಅಂದ್ರೆ ಡಿನಾಮಿನೇಟರ್ಸ್ ಇದಾವಲ್ಲ ಅದಕ್ಕೆ ಏನ್ ತೆಗಿಬೇಕು? LCM ತೆಗಿಬೇಕು. ಡಿನಾಮಿನೇಟರ್ 7 and 3. ಆ 7 and 3 ನಲ್ಲಿ ಯಾವುದು ಚಿಕ್ಕದು? 3. ಅದರ ಮಲ್ಟಿಪಲ್ಸ್ ಬರಿಬೇಕು. ಫಸ್ಟ್ 3, 6, 9, 12, 18, 21, 24, 27. 7 1s, 7 2s, 7 3s. ಸಾಕ ಬೇಕಾ? ಸಾಕು ಸರ್. 7 ಮಲ್ಟಿಪಲ್ಸ್ ಜಾಸ್ತಿ ಬರಿಬೇಕಾ? ಸಾಕು. ಯಾಕೆ? ಇದರಲ್ಲಿ ಕಾಮನ್ ಬಂತು. ಕಾಮನ್ ಬಂದ ತಕ್ಷಣ ದಟ್ ಈಸ್ ದ LCM. ಯಾವುದು LCM 21? 7 and 3. LCM ಎಷ್ಟು? 21. So now clear? ಈಗ 21 ಹತ್ರ ತರಬೇಕು. ತಂದ್ರ? ಒಂದು 7 ಇಂದ 21 ಬಾರಿಸಬೇಕು. ಪೂರ್ತಿ ಹೇಳಂಗಿಲ್ಲ. 7
3s ಅಷ್ಟೇ. 7 3s 21 ಅಂತ ಅನ್ನಂಗಿಲ್ಲ, ಮತ್ ಮರ್ತೋಗ್ಬಿಡ್ತದ, ಮರ್ತೋಗ್ಬಿಡ್ತದ. ಅದಕ್ಕೆ Yes, sir. 7 3s ಆ 3 ಇಟ್ಕೊಳ್ರಿ. ಆ 3 ಅನ್ನ 80 ಮಲ್ಟಿಪ್ಲೈ ಮಾಡ್ರಿ. 3 8s 24. ನೆಕ್ಸ್ಟ್ ಈ 3 ಇಂದ ಈ 21 ಬಾಕ್ಸ್ ರೀ. 3 7s 7s 7 5s 35. 35. ಸೊ ಅಲ್ಲಿಗೆ ವಾಟ್ ಇಸ್ ದ ಆನ್ಸರ್? 59/21. 9/21. It is possible to divide ಮಾಡಕ್ ಸಾಧ್ಯತೆ ಇದೆಯಾ? No ಮಾಡ್ಬೋದು. sir. ಇದು ನಾನ್ ಕಲಿಸ್ತಾ ಇರೋದು ಪ್ರಾಪರ್ ಲಾಸ್ಟ್ ಆನ್ಸರ್ ಪ್ರಾಪರ್ ಇಂಪ್ರಾಪರ್ ಬಂದ್ರೆ ನನಗೆ ಬೇಜಾರಿಲ್ಲ. ನಿಮಗೆ LCM ಅನ್ನ ಆಡ್ ಮಾಡೋದು ಸಬ್ಸ್ಟ್ರಾಕ್ಟ್ ಮಾಡೋದು ಗೊತ್ತಾಗಬೇಕು. Okay sir. ಕ್ಲಿಯರಾ? Yes sir. Yes, sir. 3 8 Over, 5 sir. 7 ಆಗ್ಲಿ ಜೇಂಕೋ ಸರ್, ಕೇಳಿಸ್ತಿದ್ಯಾ ಸರ್? ಜೇಂಕೋ ನೋಡೋನ್ ಕಿವಿ ಕೇಳ್ತಾ ಇತ್ತು ಇಲ್ಲೋ ಅನ್ನೋದೇ ಗೊತ್ತಾಗ್ತಿಲ್ಲ. ಜೇಂಕೋ ಹೆಡ್ಫೋನ್ ಹಾಕೊಂಡ್ ಕೂತ್ಕೊಂಡ್ಬಿಟ್ಟನ್ಲೆ ಬುವಾ. Sir. ಹೆಡ್ಫೋನ್ ಹಾಕೊಂಡ್ ಕೂತ್ಕೊಂಡ್ರೆ ಕೇಳಿಸ್ತೈತೆ, ಅರನೂ ಇಲ್ಲ ಶಿವನೂ ಇಲ್ಲ. ಲೇ ಜೇಂಕೋ, ವರ್ಷಲಿ ಎಲ್ಲೋಗಿದ್ದೇವ? ಟೀ ಕುಡ್ಕೊಂಡ್ ಬಂದೆ? Sir ಇಲ್ಲ ಸರ್. ಭಾರಿ ಮಾಡ್ತೀಯವ ಟೀ ಕುಡಿಯೋದಂತ, ಏನ್ ಭಾರಿ ಆಸೆ ಮಾಡ್ತೀಯ. ಎಲ್ಲಿದೆ ವಿಡಿಯೋ? ಸರ್ ಆನ್ ಇದೆ. ಜೇಂಕೋ ಫ್ರಾಕ್ಷನ್ಸ್ ಅಡಿಷನ್ಸ್ ಬಗ್ಗೆ ಏನಾದ್ರು ಡೌಟ್ ಇದೆಯಾ? ಫ್ರಾಕ್ಷನ್ಸ್ ಆಡ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅವುಗಳ ಡಿನಾಮಿನೇಟರ್ ಗೆ LCM ಅನ್ನ ತೆಗಿಬೇಕು. LCM ತೆಗಿಯಕ್ಕೆ ಎಲ್ಲರಿಗೂ ಬರುತ್ತಾ? Yes sir. ಅಲ್ವಾ? ಈಗ ನಾವು ಅದರ ನೆಕ್ಸ್ಟ್ ಸ್ಟೆಪ್ ಸಬ್ಸ್ಟ್ರಾಕ್ಷನ್ ಹೋಗೋಣ. ಇದೇ ಪ್ರಾಬ್ಲಮ್ ಅನ್ನ ಮೈನಸ್ ಮಾಡ್ಕೊಳ್ರಿ. ನೋಡ್ರಿ, ಫ್ರಾಕ್ಷನ್ಸ್ ಅನ್ನ ಆಡ್ ಮಾಡಬೇಕು, ಸಬ್ಸ್ಟ್ರಾಕ್ಟ್ ಮಾಡಬೇಕು ಅಂದ್ರೆ LCM ಡಿನಾಮಿನೇಟರ್ ತೆಗಿಬೇಕು. Again, write down the multiples of 3. Write down the multiples of 7. ಬರಲೇಬೇಕು ಪಕ್ಕದಾಗೆ. ನೀವು ಹಂಗೆ ಹೇಳಿ ಮಾಡ್ತೀರಾ? ಪ್ಲಸ್ ಮೈನಸ್ ಮಾಡ್ಕೊಂಡ್ರ ನೀವು? ಲವಣ್ಯ No, sir. ಪ್ಲಸ್ ಕಳಿಸಿ ಮೈನಸ್ ಮಾಡ್ಕೊಂಡ್ರ? ಜೇಂಕೋ, ಈಗ ನನ್ನ ಹತ್ರ ಇಲ್ಲಿ ರಿಮೂವಬಲ್, ಹಂಗಾಗಿ ನಾನು ಅಳಿಸ್ಬಿಟ್ಟು ಪ್ಲಸ್ ಇರೋದು ಮೈನಸ್ ಮಾಡಿದೀನಿ. ಈಗ ನೀವು ಹಂಗೆ ಮಾಡ್ಕೊಂಡ್ರ ಅಲ್ಲ ಪರ್ಷಿಣಿ? No sir. ಮತ್ತೆ ಮಲ್ಟಿಪಲ್ಸ್ ಬರದ್ರ 3 7 ಗೆ? Yes, sir. ಬರದ್ರ? Yes, sir. ದೇವಿಕಾ? Yes, sir. ಈಗ ಬರ್ರಿ, ಮತ್ ಬಂದ್ಬಿಟ್ಟಿರಿ 21 ಇಂದ LCM. Yes, sir. 7 ಇಂದ 21 ನ ಭಾಗಿಸ್ರಿ, ಡಿವೈಡ್ ಮಾಡ್ರಿ. 7 ಇಂದ 21 ನ ಡಿವೈಡ್ ಮಾಡಿ. ಜೇಂಕೋ, 7 ಇಂದ 21 ನ ಡಿವೈಡ್ ಮಾಡು. ಎಷ್ಟು ಟೈಮ್ಸ್? 7 ಇಂದ 21 ಎಷ್ಟು ಟೈಮ್ಸ್ ಡಿವೈಡ್ ಆಗುತ್ತೆ?
3 times. 3 Three, times. sir. 3 is ಅಷ್ಟೇ ಹೌದಾ? ಆ 3 ಅನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ರಿ. 3 8 24. 24. ಕ್ಲಿಯರಾ? ಈಗ Yes, sir. 3 ಇಂದ 21 ಡಿವೈಡ್ ಮಾಡೋ. 3 ಇಂದ 21 ಡಿವೈಡ್ ಮಾಡೋ. 7 3 Seven, sir. 7 ಅನ್ನ 5 ಮಲ್ಟಿಪ್ಲೈ ಮಾಡಬೇಕು. 7 5 35. 34. ಕರೆಕ್ಟಾ? Yes, sir. ಈಗ ನೋಡ್ರಿ, ಈಗ ಬಹಳ ಇಂಪಾರ್ಟೆಂಟ್. ದೇವಿಕಾ ಹೇಳು ಫಸ್ಟ್. 24 ಪಕ್ಕ ಏನಿದೆ? 24 ಪಕ್ಕ ಏನು ಇಲ್ಲ ಅಂದ್ರೆ ಪ್ಲಸ್ ಇರುತ್ತೆ. ಯಾವುದೇ ನಂಬರ್ ಹಿಂದೆ ಸೈನು ಏನಿರುತ್ತೆ ಅಂದ್ರೆ ಪ್ಲಸ್ ಇರುತ್ತೆ. ಹೌದಾ? ಒಂದು ಪ್ಲಸ್ ಇದೆ ದೇವಿಕಾ, ಒಂದು ಮೈನಸ್ ಇದೆ. ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ದೇವಿಕಾ ಡಿಸೈಡ್ ಮಾಡು ಸಬ್ಸ್ಟ್ರಾಕ್ಟ್ ಮಾಡ್ಬೇಕು ಅಂತ, ಕಳಿಬೇಕು ಅಂತ. ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಎಲ್ಲಿದೆ ಸರ್ ಪ್ಲಸ್? ನೀವು ಕನ್ನಡಕ ಹಾಕೊಂಡಿದ್ರಿ, ಕಾಣಿಸ್ತಾ ಇತ್ತು. ನಾವು ಕನ್ನಡಕ ಎಲ್ಲ ಕೊಡ್ತೀರಿ, ನಮ್ ಕನ್ನಡಕ ಅಂತ ಕೇಳ್ಬೇಡ್ರಿ ಮತ್ ನೀವು. 24 ಇಂದ ಏನು ಇಲ್ಲ ಅಂದ್ರೆ ಏನಿರ್ತತೆ? Plus ಇರುತ್ತೆ ಸರ್. ಒಂದ್ ಮೈನಸ್ ಇದೆ. ಒಂದ್ ಪ್ಲಸ್ ಒಂದ್ ಮೈನಸ್ ಇದ್ರೆ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ಕಳಿಬೇಕು ಸರ್. ಕಳಿಬೇಕು. ಯಾವ್ದ್ರಿಂದ ಯಾವ್ದನ್ನ ಕಳಿಬೇಕು? ದೊಡ್ಡ 35 ಇಂದ 24. ಬೇಡ. ಒಂದ್ ಪ್ಲಸ್ ಒಂದ್ ಮೈನಸ್ ಇದ್ರೆ ಕಳಿಬೇಕು. ದೊಡ್ಡದ್ರಿಂದ ಚಿಕ್ಕದನ್ನ ಕಳಿಬೇಕು. ದೊಡ್ಡದು ಯಾವ್ದು? 35. ಸಮಯ 35ರಲ್ಲಿ 24 ಹೋದ್ರೆ 11. ಕಳೆದಾದ ಮೇಲೆ ಮಾತಾಡ್ಬೇಡ್ರಿ ಯಾರು, ಬೇರೆಯವ್ರಿಗೆ ಅರ್ಥ ಆಗ್ಲಿ. ಕಳೆದಾದ ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಆದ್ರೆ ಬರೀರಿ, ಪ್ಲಸ್ ಆದ್ರೆ ಬರಿಬೇಡ್ರಿ. ಈಗ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಆಗಿತ್ತಾ ಪ್ಲಸ್ ಆಗಿತ್ತಾ? ಮೈನಸ್. ನೋಡ್ರಿ, ಒಂದ್ ಪ್ಲಸ್ ಒಂದ್ ಮೈನಸ್ ಐತೆ, ಕಳಿಬೇಕು. ಒಂದ್ ಫಸ್ಟ್ ಪಾಲಿಸಿ, ಒಂದ್ ಸ್ಟೇಟ್ಮೆಂಟ್ ಕಂಪ್ಲೀಟ್ ಮಾಡ್ಕೊಂಡ್ರಿ. ಯಾವ್ದ್ರಿಂದ ಯಾವ್ದನ್ನ ಕಳಿಬೇಕು? ದೊಡ್ಡದ್ರಿಂದ ಚಿಕ್ಕದು. 25ರಲ್ಲಿ 24 ಹೋದ್ರೆ 11. ಕಳೆದಾದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರಿಬೇಡ್ರಿ, ಮೈನಸ್ ಆದ್ರೆ ಬರೀರಿ. ಮೈನಸ್ ಬರಿತೀವಿ. ಸೊ 21. 11/21. It is the answer. So now clear? ಒಂದ್ ನಿಮಿಷ ಇರ್ರಿ, ಮೈಕ್ ಮ್ಯೂಟ್ ಮಾಡ್ರಿ ಎಲ್ಲರೂ. ಇಲ್ಲಿ ತನಕ ಎಲ್ಲರೂ ಬಂದಿದ್ರಿ. ಈಗ ನಿನ್ನೆ ಸಮಯ ಮತ್ತು ದೇವಿಕಂಗೆ ಸ್ವಲ್ಪ ಡೌಟ್ ಇದೆ, ಯಾಕಂದ್ರೆ ಈ ಕ್ಲಾಸಿಗೆ ಜಾಯ್ನ್ ಆಗಿರ್ಲಿಲ್ಲ ಅವರು. ಈಗ ನಾನು ಹೇಳ್ತಿದ್ದೀನಿ 24 ಪಕ್ಕ ಏನು ಇಲ್ಲ ಅಂದ್ರೆ ಪ್ಲಸ್ ಇದೆ. ಒಂದು ನೆನ್ಪಿಡ್ಕೊಳ್ರಿ, ಸಮಯ ಯಾವುದೇ ನಂಬರ್ ಹಿಂದೆ ಸೈನ್ ಏನಿಲ್ಲ ಅಂದ್ರೆ ಏನಿರ್ತತೆ? ಪ್ಲಸ್ ಇರುತ್ತೆ. ಒಂದ್ ಪ್ಲಸ್ ಇದೆ, ಒಂದ್ ಮೈನಸ್ ಇದೆ. ಡಿಸೈಡ್ ಮಾಡಬೇಕು, ಸಬ್ಸ್ಟ್ರಾಕ್ಟ್ ಮಾಡಬೇಕು. ಯಾವ್ದ್ರಿಂದ ಯಾವ್ದನ್ನ ಸಬ್ಸ್ಟ್ರಾಕ್ಟ್ ಮಾಡಬೇಕು? 35ರಿಂದ ದೊಡ್ಡದ್ರಿಂದ ಚಿಕ್ಕದು. ದೊಡ್ಡದು ಯಾವ್ದು? 35ರಲ್ಲಿ 24 11. ಕಳೆದಾದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರಿಬೇಡ್ರಿ, ಮೈನಸ್ ಆದ್ರೆ ಬರಿಬೇಡಿ. ದೊಡ್ಡ ಸಂಖ್ಯೆ ಕಳೆದ್ವಿ, 25ರಿಂದ 24 ಕಳೆದ್ವಿ 11. ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇಲ್ಲ, ಮೈನಸ್ ಐತೆ, ಬರಿತೀವಿ. therefore -11/21. ಕ್ಲಿಯರಾ? ಎಲ್ಲೋಗಿದ್ದೆ? ಬರ್ಕಳಿ. ಕೇಳಿಸತ್ತೇನ್ ಸರ್? ಎಸ್ ಸರ್, ಅದು ಇಯರ್ಫೋನ್ಸ್ ಹಾಕೊಂಡಿದ್ನ ಡಿಸ್ಕನೆಕ್ಟ್ ಮಾಡಾದ್ಮೇಲಿಂದ ಕೇಳಿಸ್ತಿರ್ಲಿಲ್ಲ. ದೊಡ್ಡಮ್ಮ ಫೋನ್ ಮಾಡಿದ್ರೆ 2 ಸತಿ ನಿಮ್ಗೆ. ಈಗ ಕೇಳ್ತೈತಾ? ಹಾ ಎಸ್ ಸರ್. ಕ್ಲೀನ ಬರ್ಕ. ಓವರ್ ಸರ್. -11. ನಿಮ್ಮಷ್ಟು ಫಾಸ್ಟ್ ಇಲ್ಲ ನಾನು. ನೀವು ಬಹಳ ಫಾಸ್ಟ್ ಇದ್ದೀರಪ್ಪ. ನೀವು ಭಾರಿ ಫಾಸ್ಟ್ ಆಗ್ಬಿಟ್ಟಿರಿ. ಈಗ ನನ್ನನ್ನೇ ದಡ್ಡನ್ ಮಾಡಕ್ ಹೊರಟ್ಬಿಟ್ಟಿರಿ, ಸಾಹಿತ್ಯ ಎಲ್ಲ ಸೇರ್ಬಿಟ್ಟು. ಯಾಕಿಂಗ್ ಮಾಡ್ತೀರಿ? ವೇದಿಕ್ ಚೇತು, ನಿನ್ನ ಬಂದನ ಸರ್ ಸರ್ ನೀಟಾಗಿ ಕೇಳಿಸ್ತಿಲ್ಲ. ನಿನ್ನೆ ಪ್ರಸಾದ ತಿಂದೇನಾ? ಎಸ್ ಸರ್. ಹೋಗಿದ್ದ? ಏನ್ ಮಾಡಿದ್ರ ಸರ್? ಮಂಡಕ್ಕಿ.
ಲಾವಣ್ಯ ಯಾಕೆ ಎಸ್ಕೇಪ್ ಆದ್ಲು ಅಂತಂದ್ರೆ ನಿನ್ನೆ ಹೋಳಿಗೆ ಇದ್ವಲ್ಲ ತಂಗಿ ಇಲ್ಲ ಸರ್. ಅಂತೇಳಿ ಅವಳು ಹೋಳಿಗೆ ತಿನ್ನಕ್ ಹೋಗಿ ಮೊಬೈಲ್ ಮೇಲೆ ಹಾಕ್ಬಿಟ್ಲು ವರ್ಷಿಣಿ. ಇಲ್ಲ ಸರ್. ಅಬ್ಬಬ್ಬಬ್ಬಬ್ಬಬ್ಬ ಬಾರಿ ಗ್ರೇಟ್ ಫ್ರೆಂಡ್ಸ್. ಕೊಡ್ಲ ಇನ್ನೊಂದು ಎಸ್ ಸರ್ ಕೊಡ್ರಿ ಸರ್. ದೇವಿಕಾ ಅದೇನವ? ಓಕೆ 3/12 ಬೇಡ ಡಿವೈಡ್ ಆಗುತ್ತೆ. 3/60 minus 5/80. 3/60 minus 5/18. ನೋಡ್ರಿ, ಯಾವುದೇ ಫ್ರಾಕ್ಷನ್ ನ ಆಡ್ ಮಾಡಬೇಕು, ಸಬ್ಸ್ಟ್ರಾಕ್ಟ್ ಮಾಡಬೇಕು ಅಂದ್ರೆ ಡಿನಾಮಿನೇಟರ್ಗೆ LCM ಅನ್ನ ತೆಗಿಬೇಕು. ಅದು ಫಸ್ಟ್ ಕ್ಲಿಯರ್ ಆಗ್ಲಿ. ಫಸ್ಟ್ ಇದರಲ್ಲಿ LCM ಮಲ್ಟಿಪಲ್ಸ್ ಬರಿಬೇಕು. 16, 18. 16, 18ರಲ್ಲಿ ಚಿಕ್ಕದು ಯಾವುದು? 16. ರೈಟ್ ದಿ ಮಲ್ಟಿಪಲ್ಸ್ ಆಫ್ 16. ಮಲ್ಟಿಪಲ್ಸ್ ಆಫ್ 16 ಬರೀರಿ ಫಸ್ಟ್. ಮಲ್ಟಿಪಲ್ಸ್ ಆಫ್ 16 ಬರದ್ರ? ನಾ ಬರೀತೀನಿ ನೋಡ್ರಿ. ಈಗ ಬರೆಯಕ್ ಬರ್ಲಿಲ್ಲ ಅಂದ್ರೆ 16 1 16, 16 2 32, 16 3 48, 16 4 64. ಎಷ್ಟು ಬೇಕಾದ್ರೆ ಬರೀಬಹುದು. 18 1 18, 18 2 36. 18 3 54. 72. 72. 72. 90. 90. 108. ಕಾಮನ್ ಬರ್ಲಿಲ್ಲಲ್ಲ, ಬರ್ತಾ? ಸರ್ 144. 144. ವೆರಿ ಗುಡ್. ಇಲ್ಲಿ 16. ಸೊ 64. 16 9s. 16 5 80. 66 96. 66. 7 112. 112. Sir. 16 128, 16 44. ಹೌದಲ್ವಾ? ಎಸ್ ಸರ್. 72 90 108 126 144. ಯಾವ್ದು LCM? 144 is the LCM. So finish. LCM ಬರಿಬೇಕು ಅಂದ್ರೆ ಟೇಬಲ್ಸ್ ಬರಬೇಕು. ನಮ್ಮನೆ ಭಾರಿ ಟೇಬಲ್ ಸರ್. ಒಂದು ಊಟ ಟೇಬಲ್ ಇದೆ, ಸ್ಟಡಿ ಟೇಬಲ್ ಇದೆ, ಅಲ್ವಾ? ಟೇಬಲ್ ಅಂದ್ರೆ ಬಹಳ ಇದಾವೆ ಸರ್ ನಮ್ಮನೆಗೆ. ಡೈನಿಂಗ್ ಟೇಬಲ್ ಇದೆ, ಟೀಪೈ ಇದೆ, ಅಲ್ವಾ ವರ್ಷಿಣಿ? ಆ ಟೇಬಲ್ಸ್ ಬೇರೆ, ಇಲ್ಲಿ ಮ್ಯಾಥಮೆಟಿಕ್ಸ್ ಟೇಬಲ್ಸ್. ಈಗ ದೇವಿಕಾ 16ರಿಂದ 144 ನ ಡಿವೈಡ್ ಮಾಡ್ರಿ. ಎಷ್ಟು ಸರ್ 9 ಆ 9 ಅನ್ನ ಎಲ್ಲಿಗೆ ಮಲ್ಟಿಪ್ಲೈ ಮಾಡ್ತೀರಿ? 3. 7. ಓಕೆ. ಈಗ 144 144 18 ಇಂದ ಎಷ್ಟು ಸರ್ 8 8 ಮಲ್ಟಿಪ್ಲೈ ಮಾಡ್ತೀರಿ 5 ಗೆ. 5. 8 5 40. ಈಗ ಡಿಸೈಡ್ ಮಾಡ್ರಿ. ಒಂದ್ ನಿಮಿಷ ಸಮಾಧಾನಕ್ಕೆ ಕೇಳ್ಕೊಳ್ರಿ, ಯಾರು ಮಾತಾಡ್ಬೇಡ್ರಿ. ಒಂದ್ ಪ್ಲಸ್ ಇದೆ, ಒಂದ್ ಮೈನಸ್ ಇದೆ, ಸಬ್ಸ್ಟ್ರಾಕ್ಟ್ ಮಾಡ್ಬೇಕು. ಫಸ್ಟ್ ಡಿಸೈಡ್ ಮಾಡಿದ್ರಾ? ಯಾವ್ದ್ರಿಂದ ಯಾವ್ದನ್ನ ಸಬ್ಸ್ಟ್ರಾಕ್ಟ್ ಮಾಡ್ಬೇಕು? 40 ಇಂದ 27. 40 ಇಂದ 27 ಹೋದ್ರೆ 13. -13 ಸರ್. ಸಬ್ಸ್ಟ್ರಾಕ್ಟ್ ಮಾಡಾದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರಿಬೇಡ್ರಿ, ಮೈನಸ್ ಆದ್ರೆ ಬರಿಬೇಕು. -13. ಕರೆಕ್ಟ್ ಇದೆ ಸರ್. Correct ಇದೆ sir. Correct ಇದೆ sir.
ಯಾವಾಗ ಕಳಿಬೇಕು ಅಂತ ಡಿಸೈಡ್ ಮಾಡಿದಿರಿ? ಕಳಿಯೋದು ಯಾವಾಗ? 2 ನಂಬರ್ಸ್ ಮೈನಸ್ ಇದ್ರೆ ಡಿಸೈಡ್ ಮಾಡಿದ್ವಿ ಸಬ್ಸ್ಟ್ರಾಕ್ಟ್ ಮಾಡ್ಬೇಕು ಅಂತ. ಯಾವ್ದ್ರಿಂದ ಯಾವ್ದು? ದೊಡ್ಡದ್ರಿಂದ ಚಿಕ್ಕದು. ಚಿಕ್ಕದು. ಸಬ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರೆಯಲ್ಲ, ಮೈನಸ್ ಆದ್ರೆ ಬರಿಬೇಕು. ಕ್ಲಿಯರಾ? ಈಗ ನೆಕ್ಸ್ಟ್ ಪ್ರಾಬ್ಲಮ್ ಈಗ -3/8 -9/7. ಸರ್ LCM 56. ವೆರಿ ಗುಡ್. ಹೇಳ್ಬಾಡ್ರಿ, ಅವ್ರು ಮಾಡ್ಲಿ, ಎಲ್ಲರೂ ಪ್ರಯತ್ನ ಮಾಡ್ಲಿ, ಅದನ್ನ ಹಿಡ್ಕೊಂಡು ಕೆಲಸ ಮಾಡ್ಬಿಡ್ತಾರೆ. ಅದಕ್ಕೆ ನಾನು ಹೇಳ್ತಿದ್ದೀನಿ, ನೀವು ಮಾಡ್ಕೊಡ್ರಿ, ಸ್ವಂತ ಎಬಿಲಿಟಿ ಬರ್ಲಿ. ಚೇತು ಎಲ್ಲ ಓದಲ್ಲ? ನಿಸರ್ಗ ಮೇಡಮ್ ಓವರ್ ಓವರ್. ಓವರ್. ಸರ್ 93/56. ಯಾಕಂಗ್ ಮಾಡ್ತೀರಿ? ಈಗ ಸೊ ವಾಟ್ ಇಸ್ LCM? ಸೊ ಈಗ ಫಸ್ಟ್ 8 and 7 ಇದಾವೆ. 8 and 7 ಇದಾವೆ. ಓಕೆ, 8 and 7 ಅಲ್ಲಿ ಯಾವ್ದಕ್ಕೆ ಫಸ್ಟ್ ಮಲ್ಟಿಪಲ್ಸ್ ಬರಿಬೇಕು? 7. ಸರ್ 7. 7 1s 7 2s 7 3s 7 5s 7 4s 7 5s 7 6s 7 7s 7 8 ಸಾಕನ್ಸುತ್ತಲ್ವಾ? ಎಸ್ ಸರ್. ಓಕೆ, ಈಗ 8 1s ಬರುತ್ತಾ? ಎಸ್ ಸರ್. ಈಗ ಕಾಮನ್ ಸಿಕ್ತು ಸರ್. ಕಾಮನ್ ಸಿಕ್ತು. ಕಾಮನ್ ಸಿಕ್ಕ ತಕ್ಷಣ ಎರಡನ್ನು ರೌಂಡ್ ಮಾಡ್ರಿ. ವಾಟ್ ಇಸ್ ದ LCM? 56 is the LCM. ಆಯ್ತಾ? ಎಸ್ ಸರ್. 56 LCM. ಈಗ 8 ಇಂದ 56 ಅನ್ನ ಡಿವೈಡ್ ಮಾಡ್ರಿ. ಸರ್ 8 7s 7s. ಆ 7 ಅನ್ನ 3 ಮಲ್ಟಿಪ್ಲೈ ಮಾಡ್ರಿ, -21. 21. ಎಸ್ ಸರ್. ನೆಕ್ಸ್ಟ್ 7 8s 7 8s 8 9s 72. ಈಗ ಯಾರು ಮಾತಾಡ್ರಿ, ಮೈಕ್ ಮ್ಯೂಟ್ ಮಾಡ್ರಿ. ಮ್ಯೂಟ್ ಮಾಡ್ರಿ ಅಂತ ಹೇಳ್ತಿದ್ದೀನಿ. ನಿಸರ್ಗ ಈಗ ಆವಾಗ್ಲೇ ನಿಮಗೊಂದು ಮಾತು ಹೇಳಿದ್ದೆ, ಒಂದ್ ಪ್ಲಸ್ ಒಂದ್ ಮೈನಸ್ ಇದ್ರೆ ಸಬ್ಸ್ಟ್ರಾಕ್ಟ್ ಮಾಡಿ, ದೊಡ್ಡದ್ರಿಂದ ಚಿಕ್ಕದ್ರಿಂದ ಸಬ್ಸ್ಟ್ರಾಕ್ಟ್ ಮಾಡಿ, ಕಳೆದಾದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರಿಬೇಡ್ರಿ, ಮೈನಸ್ ಆದ್ರೆ ಬರೀರಿ ಅಂತ ಹೇಳಿದ್ದೆ. ಈಗ ಕೇಳ್ರಿ, ಈಗ ಬಹಳ ಇಂಪಾರ್ಟೆಂಟ್. ಈಗ ಎಲ್ಲ ಮೈನಸ್ ಅದಾವೆ, ಎಲ್ಲ ಮೈನಸ್ ಇದ್ದಾಗ್ಲೂ ಆಡ್ ಮಾಡ್ಬೇಕು, ನೆನ್ಪಿಟ್ಕೊಳ್ರಿ. ಕೇಳಿಸ್ಕ ದೇವಿಕಾ, ಎಲ್ಲ ಮೈನಸ್ ಇದ್ದಾಗ ಆಡ್ ಮಾಡ್ಬೇಕು.
ಎಲ್ಲ ಮೈನಸ್ ಇದ್ದಾಗ ಆಡ್ ಮಾಡಿದ್ರೆ ಎಷ್ಟಾಯ್ತು? 93. 72. 90 ಎಲ್ಲ ಮೈನಸ್ ಇದ್ದಾಗ ಆಡ್ ಮಾಡಿ ಅಗೇನ್ ಮೈನಸ್. ಅರ್ಥ ಮಾಡ್ಕೊಳ್ರಿ, ಎಲ್ಲ ಪ್ಲಸ್ ಇದ್ದಾಗ್ಲೂ ಆಡ್ ಮಾಡ್ಬೇಕು, ಎಲ್ಲ ಮೈನಸ್ ಇದ್ದಾಗ್ಲೂ ಆಡ್ ಮಾಡಿ ಮೈನಸ್ ಇಡ್ಬೇಕು, ಎಲ್ಲ ಪ್ಲಸ್ ಇದ್ದಾಗ ಆಡ್ ಮಾಡ್ಬೇಕು. ಒಂದಿನ ಬಿಡ್ತಾರೆ, 1 ಪ್ಲಸ್ 1 ಮೈನಸ್ ಇದ್ರೆ ಸಬ್ಟ್ರಾಕ್ಟ್ ಮಾಡ್ಬೇಕು, 1 ಪ್ಲಸ್ 1 ಮೈನಸ್ ಇದ್ರೆ ಸಬ್ಟ್ರಾಕ್ಟ್ ಮಾಡ್ಬೇಕು. ಆದ್ರೆ ಎಲ್ಲ ಮೈನಸ್ ಇದ್ದಾಗ ಆಡ್ ಮಾಡಿ ಮೈನಸ್ ಬರಿಬೇಕು. ಸೊ ಈಗ 21 72 21 72 ಎಷ್ಟಾಗುತ್ತೆ? ಎಲ್ಲ ಮೈನಸ್ ಅದಾವೆ. 21 72 ಎಷ್ಟಾಗುತ್ತೆ? 21 72 ಎಷ್ಟಾಗುತ್ತೆ? 93. 93. ಆದ್ರೆ ಎಲ್ಲ ಮೈನಸ್ ಇದಾವೆ, ಆಡ್ ಮಾಡಿ ಮೈನಸ್ ಬರಬೇಕು. ಎಲ್ಲ ಮೈನಸ್ ಇದಾವೆ ನೋಡ್ರಿ, ನಾನು ಹೇಳ್ತಿದ್ದೀನಿ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. ಎಲ್ಲ ಪ್ಲಸ್ ಇದ್ದಾಗ ಆಡ್ ಮಾಡ್ಬೇಕು, ಪ್ಲಸ್ ಬರಿಬಾರ್ದು. ಎಲ್ಲ ಮೈನಸ್ ಇದ್ದಾಗ ಆಡ್ ಮಾಡ್ಬೇಕು, ಮೈನಸ್ ಬರಿಬೇಕು. ಆದ್ರೆ 1 ಪ್ಲಸ್ 1 ಮೈನಸ್ ಇದ್ದಾಗ ಕಳಿಬೇಕು, ಚಿಕ್ಕದನ್ನ ಕಳಿಬೇಕು. ಕಳೆದಾದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರಿಬಾರ್ದು, ಮೈನಸ್ ಆದ್ರೆ ಬರಿಬೇಕು. ಆಡ್ ಮಾಡ್ಬೇಕು. 21 72 93. ಎಂತ 93? ಮೈನಸ್ -93. ಓಕೆ, ಕರೆಕ್ಟ್ ಇದೆ ಸರ್. ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆ ಸರ್. Yes, sir. ಮಮ್ಮಿ ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಕೊಡ್ಲಾ? ಎಸ್ ಸರ್. Yes, sir. ಎಸ್ ಸರ್. minus 12/70 minus 11/68. -1/5 ಮತ್ತು -1/5 ಮತ್ತು ಏನಮ್ಮ ಬೆಳಗ್ಗೆ ಗೊತ್ತಾಗಿಲ್ಲ ಅಂದ್ರೆ ಈಗ Sir, LCM ಸಿಕ್ತು. ಸಿಗ್ಲಿ ನೀವು ಮಾಡ್ರಿ, ನಾನು ಆಮೇಲೆ ಮಾತಾಡ್ತೀರಿ. ಕೇಳಮ್ಮ ಲೆಕ್ಕ ಏನದು ಅಂತ. ಯಾರದು? ಫಾತಿಮಾ, ಯಾಕೆ ಆ ಕಡೆ ತಿರುಗಿದ್ಯಾ? ಸಪೋರ್ಟ್ ಬೇಕಾ? ಕೇಳು. ಓಕೆನಾ? ಲೆಕ್ಕ ಸ್ವಲ್ಪ ರಿಪೀಟ್ ಮಾಡ್ತೀರಾ? -12/70 minus 11/68. ಸೊ ಕ್ಲಿಯರಾ? ಈಗ Yes, sir. ನೋಡಿ, ಒಂದ್ ನಿಮಿಷ ಸಮಾಧಾನಕ್ಕಿರ್ರಿ. 17 and 68 ಅಲ್ಲಿ ಯಾವ್ದು ಚಿಕ್ಕದು? 17. Sir, 70. ಅದಕ್ಕೆ ಮಲ್ಟಿಪಲ್ಸ್ ಬರೀರಿ. 17 1 17 Seven. 34. LCM 68. 68 ಬರೆಯಕ್ ಹೋದ್ರೆ ಸಾಕು, 68 ಸಿಕ್ಬಿಡ್ತು. ಎಸ್ ಸರ್. 68 is the LCM. ಎಸ್ ಸರ್. 68 is the LCM. Now clear? ಎಸ್ ಸರ್. Clear? ಎಸ್ ಸರ್. 17 ಇಂದ 68 ಅನ್ನ ಡಿವೈಡ್ ಮಾಡ್ರಿ. 4 ಇಂಪಾಯಿಂಟ್ 4. ಆ 4 ಅನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ರಿ. 12 4
ಈ 68 ಇಂದ ಈ 68 ಬರ್ತಿರೋ, ಈ 68 ಇಂದ ಈ 68 ಬರ್ತಿರೋ. ಸರ್ ಮೇಲಿಂದ ಎರಡು ಸೇಮ್ ಅಂದ್ರೆ ಅದೇನು ಪಾಯಿಂಟ್ ಅಲ್ಲ. ಡಿನಾಮಿನೇಟರ್ 68 ಇಂದ ಎಷ್ಟ? 11 ಮಲ್ಟಿಪ್ಲೈ ಮಾಡಿದ್ರೆ 11 ಅಂತ 11. ಈಗ ದೇವಿಕಾ ಎಲ್ಲ ಪ್ಲಸ್ ಇದಾವೋ ಎಲ್ಲ ಮೈನಸ್ ಇದಾವೋ? ಒಂದ್ ಪ್ಲಸ್ ಒಂದ್ ಮೈನಸ್ ಆಯ್ತಾ? ಸರ್ ಎಲ್ಲ ಮೈನಸ್ ಮೈನಸ್ ಇದಾವ ಅಂದ್ರೆ ಆಡ್ ಮಾಡ್ಬೇಕು. ಆಡ್ ಮಾಡಿ ಮೈನಸ್ ಅನ್ನ ಬರಿಬೇಕು. 48 59. ಎಂತ 59? -59 60. ಕರೆಕ್ಟ್ ಇದೆ ಸರ್. ಓಕೆ. ಎಸ್ ಸರ್. ಕೊಡ್ಲಾ ಇನ್ನೊಂದು? ಎಸ್ ಸರ್. ಕೊಡ್ಲಾ? ಕೊಡ್ಲಾ? ಎಸ್ ಸರ್. ಎಸ್ ಸರ್. 5/13 minus 12/65. ಚೇತು ಎಲ್ಲೋದ? ವರ್ಷಿಣಿ ಸರ್ಗ ಸ್ಕೂಲಿಗೆ ಹೋದ್ಮೇಲೆ ಏನು ಕೊಟ್ಟಿಲ್ಲ ಅಮ್ಮ ತಿನ್ನಕ್ಕೆ? ಏನು ಕೊಟ್ಟಿಲ್ಲ ತಿನ್ನಕ್ಕೆ? ಇಲ್ಲ ಸರ್ ಕೊಟ್ಟಿಲ್ಲ. ಅದಕ್ಕೆ ಸರ್ ಕ್ವಶನ್ ಇನ್ನೊಂದ್ಸತಿ ಹೇಳಿ ಸರ್. 5/13 ಕಾಣಿಸ್ತಾ ಇಲ್ಲ? -12/65 ಕಾಣಿಸ್ತಿದೆಯಲ್ಲ? ಯಾರಿಗೆ ಕಾಣಿಸ್ತಿಲ್ಲ ಹೇಳ್ರಿ? ಲಾವಣ್ಯ ಕಾಣಿಸ್ತಿದ್ಯಾ? ಸರ್. ಓವರ್ ಸರ್. ಆಗ್ಲಿ ಓವರ್ ಸರ್. ಓವರ್ ಸರ್. ಆಗ್ಲಿ. ಓವರ್ ಸರ್. ಓವರ್ ಸರ್. ಆಯ್ತು ಸರ್. ಬಿಗ್ ನಂಬರ್ ಏನ್ ಚಿಹ್ನೆ ಇರುತ್ತೆ ಅದನ್ನ ಹಾಕ್ಬೇಕು. ಬಿಗ್ ನಂಬರ್ ಪ್ಲಸ್ ತಾನೇ ಇರೋದು, ಹಾಗಾಗಿ ಪ್ಲಸ್. ಸೊ ಈಗ ಬರ್ರಿ, ಮತ್ತೆ ಎದ್ ಬಂದ್ಬಿಟ್ಟಿರಿ. ಫಸ್ಟ್ ಯಾವ್ದ್ರ ಮಲ್ಟಿಪಲ್ಸ್ ಬರಿಬೇಕು? 13. 13 ಹೇಳ್ರಿ. 13 1 13, 13 2 26, 39. 52, 65, 78, so on. ಇಲ್ಲಿ 65 1 65. 65. What is the LCM? 65. LCM. 65 is the LCM. Clear? Yes, ಈಗ sir. 15 ಇಂದ Yes, sir. ಡಿವೈಡ್ ಮಾಡ್ರಿ. Yes, sir. ಎಷ್ಟು ಟೈಮ್ಸ್ ಇದೆ? Sir, 5 is 5 13 5 5 ಮಲ್ಟಿಪ್ಲೈ ಮಾಡ್ರಿ. 25 ಮೈನಸ್ 65 ಇಂದ 65 ಗೆ ಡಿವೈಡ್ ಮಾಡ್ರಿ. ಈಗ ನೋಡ್ರಿ, ಒಂದ್ ಪ್ಲಸ್ ಇದೆ ಒಂದ್ ಮೈನಸ್ ಇದೆ. ಸಬ್ಸ್ಟ್ರಾಕ್ಟ್ ಮಾಡಬೇಕು. ಯಾವ್ದು? ಒಂದ್ ಪ್ಲಸ್ ಒಂದ್ ಮೈನಸ್. ದೊಡ್ಡದು ಯಾವ್ದೀಗ? 25. 12 ಅನ್ನ ಕಳೀರಿ. 13 ಕಳೆದಾದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರಿಬೇಡ್ರಿ, ಮೈನಸ್ ಆದ್ರೆ ಬರಿ ಅಂತಿದೆ. ಈಗ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆಗಿದೆ, ಬರಿಯಲ್ಲ. 65. ಈಗ ಮತ್ತೊಮ್ಮೆ ನೋಡ್ರಿ. 1/5. 1/5. ಫಿನಿಶ್ ಸರ್. ಕರೆಕ್ಟ್ ಇದೆ ಸರ್. ಎಸ್ ಸರ್, ಕರೆಕ್ಟ್ ಇದೆ.
ಈಗ ಪ್ರಾಪರ್ ಇಂಪ್ರಾಪರ್ ನ ಆಡ್ ಮಾಡೋದ್ ಕಲ್ತ್ರಿ. ಈಗ ಮಿಕ್ಸ್ಡ್ ಕೊಟ್ರೆ ಹೆಂಗ್ ಮಾಡೋದು ನೋಡೋಣ, ಆಯ್ತಾ? ಎಸ್ ಸರ್. ಸರ್ ಅದನ್ನ ಮತ್ತೆ ಇಂಪ್ರಾಪರ್ ಕನ್ವರ್ಟ್ ಮಾಡ್ಕೊಂಡು ಹೇಳ್ತೀನಿ ಸರ್. 1 into 2/3 plus 3 into 3/2. ಮಾಡ್ಲಾ ಸರ್ ನಾವೇ? ಒಂದ್ ನಿಮಿಷ ಕೇಳ್ತೀನಿ ಕೇಳು. ಫಸ್ಟ್ ಯಾರು ಮಾತಾಡಬಾರ್ದು ಅಂತ ಹೇಳಿದೀನಿ. ಸರ್ ಮಾಡ್ಲಾ? ಗೋವಾ ನಾನು ಹೇಳ್ತಾ ಇದ್ದೀನಿ ಕೇಳೋ. ಮಿಕ್ಸ್ಡ್ ಆಗ್ಲಿ, ಪ್ರಾಪರ್ ಆಗ್ಲಿ, ಇಂಪ್ರಾಪರ್ ಆಗ್ಲಿ, ಫ್ರಾಕ್ಷನ್ಸ್ ನ ಆಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡ್ಬೇಕು ಅಂದ್ರೆ LCM ತೆಗಿಬೇಕು ಅಂತಿದೆ. ಈಗ ಮಿಕ್ಸ್ಡ್ ಕೊಡ್ತಾ ಇರೋದ್ರಿಂದ ಅದನ್ನ ಇಂಪ್ರಾಪರ್ ಕನ್ವರ್ಟ್ ಮಾಡ್ಕೋಬೇಕು. ಇಂಪ್ರಾಪರ್ ಹೆಂಗ್ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಡಿನಾಮಿನೇಟರ್ ಇಂದ ಇರ್ತಕ್ಕಂಥ ಡಿನಾಮಿನೇಟರ್ ಇಂದ ಹೋಲ್ ನಂಬರ್ ಮಾಡ್ಬೇಕು. 3 1s are 3. ಆ 3 ನ ನ್ಯೂಮರೇಟರ್ ಆಡ್ ಮಾಡ್ಬೇಕು. 3 2s are 5. ಇದು ಯಾರಿಗೆ ಅರ್ಥ ಆಗಿದೆ ಹೇಳ್ರಿ? ಡಿನಾಮಿನೇಟರ್ ಸಂಖ್ಯೆಯಿಂದ ಹೋಲ್ ನಂಬರ್ ಮಲ್ಟಿಪ್ಲೈ ಮಾಡ್ಬೇಕು. 3 1s are 3 plus 5 by 3. ನೆಕ್ಸ್ಟ್ ಇಲ್ಲಿ 2 3s are 6 6 plus 3 9 by 2. ಯಾರಿಗಾರ ಡೌಟ್ ಆಯ್ತಾ ಇದು? ನೋ ಸರ್. ಕೊಟ್ರು ಕಷ್ಟ ಇಲ್ಲ, ನಾವು ಮಾಡ್ಕೊಂತೀವಿ. ಮಿಕ್ಸ್ಡ್ ಕೊಟ್ರೆ ಅದನ್ನ ಎಲ್ಲಿ ಕನ್ವರ್ಟ್ ಮಾಡ್ಕೋಬೇಕು? ಇಂಪ್ರಾಪರ್ ಗೆ ಆಗುತ್ತದು. ಹೆಂಗ್ ಮಾಡ್ಕೋಬೇಕು? ಡಿನಾಮಿನೇಟರ್ ಇರೋ ನಂಬರ್ ಇಂದ ಹೋಲ್ ನಂಬರ್ ನ ಮಲ್ಟಿಪ್ಲೈ ಮಾಡಬೇಕು. 3 1s are 3 plus 2 5 by 3. 3 2s are 6 plus 3 9 by 2. ಈಗ ಆಸ್ ಯೂಶುವಲ್ ಡಿನಾಮಿನೇಟರ್ ಗೆ LCM ತಗೋಬೇಕು. 3 and 2 ಇದೆ. ಯಾವ್ದಕ್ ಮಲ್ಟಿಪಲ್ಸ್ ಬರೀತೀರಿ? ಫಸ್ಟ್ 2 ಗೆ 2 1s are 4 6 8. 8 10. 3 3 1s are 3 2s are ಸರ್ ಸಾಕು ಸರ್. ಸಾಕಾ? ಎಸ್ ಸರ್. What is the LCM? 6 See the LCM. 6 Okay na? ಈಗ 3 2s are ಕರೆಕ್ಟಾ? ಎಸ್ ಸರ್. 2 ನ ಎಲ್ಲಿ ಮಲ್ಟಿಪ್ಲೈ ಮಾಡಬೇಕು? 5 ಗೆ. 2 5s are 10. 10 2 3s are 2 3s are 3 9s are 27 27. 27 plus 10 37. 30 divided 6. Yes sir. So now clear? ಎಸ್ ಸರ್. Yes sir. ಬರ್ಕಳಿ. ಮಾತಾಡಬಾರ್ದು, ಸೌಂಡ್ ಯಾಕೆ? Yes sir. ಓಕೆನಾ? ಏನಾರು ಡೌಟ್ ಇದೆಯಾ? No sir. ನೋ ಸರ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಕೊಡ್ಲಾ? Yes sir. ಕೊಡ್ಲಾ? Yes sir. ಎಸ್ ಸರ್. ಮಿಕ್ಸ್ಡ್ ಕೊಡ್ತೀನಿ ಈಗ. 5 into 7 by 6 plus 43 by 35. 3 by 35. ಸೊ ಒಂದು ಮಿಕ್ಸ್ಡ್ ಕೊಟ್ಟಾನೆ, ಅದು ಮಿಕ್ಸ್ಡ್ ಅನ್ನು ಕನ್ವರ್ಟ್ ಮಾಡ್ಕಾಡ್ರಿ, ಇನ್ನೊಂದು ಹಂಗೆ ಇಟ್ಕಾಡ್ರಿ ಅಷ್ಟೇ, ಆಯ್ತಲ್ಲ? ಸೊ ಎರಡು ಕೊಡಲೇಬೇಕು ಅಂತ ಇಲ್ಲ, ಯಾವ್ದು ಕೊಟ್ಟಿರ್ತಾನೆ ಅದನ್ನ ಮಾತ್ರ ಕನ್ವರ್ಟ್ ಮಾಡ್ಕೋಬೇಕು.
ಸೊ ಈಗ ಇದು ಕನ್ವರ್ಟ್ ಮಾಡ್ತಿದ್ದೀರಾ 5 7s 35 35 plus 6 41 5 7 3 by 35 35. ಇಷ್ಟು ಬಂದಿದ್ಯಾ? Yes, ಈಗ sir. ಮಲ್ಟಿಪಲ್ಸ್ ಯಾವ್ದಕ್ ಬರಿಬೇಕೀಗ? 7 ಗೆ ಬರೀತಿರೋ 35 ಬರೀತಿರೋ ಫಸ್ಟ್? Sir, 7 7. 7 ಒಂದ 7, 7 2 7, 14, 21, 21 35. 28 35 35 is the LCM. ಕರೆಕ್ಟ್. 35 is the LCM. Yes sir. LCM. ಸೊ ಈಗ 7 ಇಂದ 35 ನ ಡಿವೈಡ್ ಮಾಡಬೇಕು. 7 5s 5s ಆ 5 ಅನ್ನ 41 ಟೇಬಲ್ಸ್ ಬರಲಿಲ್ಲ ಅಂದ್ರೆ 41 into 5 ಪಕ್ಕದಲ್ಲಿ ಪಕ್ಕ ಗುಣಿಸ್ರಿ. 5 1s 5 5 4s 25 20. 205. Yes sir. Plus 7 5s ಆ 5 ಗೆ 41 ಡೈರೆಕ್ಟ್ ಮಲ್ಟಿಪ್ಲೈ ಮಾಡಕ್ ಬರಲ್ಲ ಅಂದ್ರೆ ಪಕ್ಕದಲ್ಲಿ 41 into 5 ಅಂತ ಬರ್ತಾ ಇಡ್ರಿ. ಕ್ಲಿಯರಾ? yes sir. 205 ಪ್ಲಸ್ 35 ಇಂದ 35 One time. One time. ಅದನ್ನ 3 ಮಲ್ಟಿಪ್ಲೈ ಮಾಡಿ. 3 ನಾವು 208 35. ಯಾವ್ದಾದ್ರು ಮಗ್ಗಿಂದ ಹೋಗುತ್ತಾ? ನೋಡಿದ್ರಾ? ಯಾವ್ದ್ರಿಂದಾನು ಹೋಗಲ್ಲ ಅನ್ಸುತ್ತೆ. Yes sir. No, sir. ನೋ ಸಾಲ್ವಾ? Yes sir. ಕರೆಕ್ಟ್ ಆಗಿ ಯಾವ್ದು ಡಿವೈಡ್ ಆಗಲ್ಲ. Yes sir. ಕೇತು Yes, sir. ಇದೆಯಾ? ಎಲ್ಲರ ಹೋದಾ? No, sir. ಅದಿಯಾ? Yes, sir. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಕೊಡ್ಲಾ? Yes sir. Yes, sir. ಕೊಡ್ರಿ sir. ಇನ್ನೊಂದು ಮಿಕ್ಸ್ಡ್ ಫ್ರಾಕ್ಷನ್ ಮಾಡಿಸ್ತೀರಿ ಈಗ. 2 into 3 by 8 plus 5 into 6 by 6 by ಲಾವಣ್ಯ ಎಲ್ಲೋದೆ? Sir, ಇಲ್ಲೇ ಇದೀನಿ. ಮತ್ತೆ ಯಾಕೆ ವಿಡಿಯೋ ಮ್ಯೂಟ್ ಮಾಡಿದ್ಯಾ? Sir, mute. ಕ್ಯಾಲ್ಕುಲೇಟರ್ ಏನಾರ ಓದ್ತಿದ್ಯಾ? ಇಲ್ಲ sir. ದೇವಿಕಾ Yes, sir. ಮಾಡ್ತಾ ಇದೀಯಾ? Yes, sir. ಆಯ್ತಾ? ಇನ್ನು ಆಯ್ತಾ? Sir, ಮಾಡ್ತಿದ್ದೀನಿ. ವೆರಿ ಗುಡ್. Finish, sir. Finish, Over, sir. sir. ಈಗ ಕೇಳಿದ್ರೆ ಈಗ ಸೊ ಈಗ ಇದು ಮಿಕ್ಸ್ಡ್, ಇದನ್ನ ಮಲ್ಟಿಪ್ಲೈ ಮಾಡಬೇಕು. 8 2 16. 16 16. plus 3 by 19. 19 by 8. Next 5 5s are 25. 25. 31 31. by as usual ಫ್ರಾಕ್ಷನ್ಸ್ ಇದಾವೆ. LCM ತೆಗಿಬೇಕು ಡಿನಾಮಿನೇಟರ್ ಗೆ. 8 and 5 ಇದೆ. ಫಸ್ಟ್ ರೈಟ್ ಡೌನ್ ದ ಮಲ್ಟಿಪಲ್ಸ್ ಆಫ್ 5. 5. 5 5 10
10, 15, 20, 25, 25, 30, 35, 40, 45. Next, 8, 8. 16, Ah, 16, 24, 32, 40. 32, 40. Yes, sir. what is LCM? 40. 40. LCM. ಸರ್ 40. 40 is the LCM. ಈಗ 8 ಇಂದ 40 ನ ಡಿವೈಡ್ ಮಾಡಿ. Yes, sir. 8 sir. Sir, 8 5s. ಹಾ? 8 5s. 5. 19 ಟೇಬಲ್ಸ್ ಬರಲ್ಲ ಸರ್ ನನಗೆ, ಬರೀ 10 ತನಕ ಬರುತ್ತೆ. No, sir. 19 5s. 95. 95. ಈಗ 5 ಇಂದ 40 ಎಷ್ಟು? 8 8, sir. 31 ಗೆ ಬರ್ಲಿಲ್ಲ ಅಂದ್ರೆ ಪಕ್ಕದಲ್ಲಿ ಬರ್ಕೊಳ್ರಿ. 31 into 5. 248. 248, sir. Sir, 31 into 8. Oh, sorry. 31, 8, 5, 8 okay, 8. Okay. 8, 7s are 8. Sir, 248. 248, sir. 248. 248 Yes, plus sir. Sir, 5. 343. 3. 343 by 40. 343 by 40. Correct ಇದೆ, sir. Correct ಇದೆಯಾ? ಇದೆ sir. Yes, sir. ಡೌಟ್ಸ್ ಇದೆಯಾ? No, sir. No, sir. ಇದ್ರೆ ಕೇಳಿ ಸರ್. ಕೇಳಕ್ಕೆ ನಮಗೆ ನಾಚಿಕೆ ಆಗ್ತದ ಸರ್. ಕಲಿಯಕ್ಕೆ ಮಾಡಕ್ಕೆ ನಾಚಿಕೆ ಇರಬಾರ್ದು. ಓದ್ಸಿಣಿ ಇಲ್ಲಿ ಯಾರು ಗೊತ್ತಾಗತ್ತೆ ಫೇಲ್ ಆಗ್ತಂತ ಹೋಯ್ತಲ್ಲ. Sir. ಕಲಿಯಕ್ಕೆ ಮತ್ತು ಊಟ ಮಾಡಕ್ಕೆ ನಾಚಿಕೆ ಆಗಬಾರ್ದು. ಕಲಿಯಕ್ಕೆ ಕೇಳಕ್ ನಾಚ್ಕೊಂಡ್ರೆ ಫೇಲ್ ಆಗೋದು ಯಾರು? ನಾನು. ಊಟ ಮಾಡಕ್ ನಾಚ್ಕೊಂಡ್ರೆ ಹೊಟ್ಟೆಗೆ ಸಂಕಟ ಪಡೋರು ಯಾರು? ನಾನು. ಅದಕ್ಕೆ ಅವೆರಡಕ್ಕೂ ನಾಚಿಕೆ ಪಡಬಾರ್ದು. ಚಂದ ಉಣ್ಬೇಕು, ಚಂದ ಕಲಿಬೇಕು, ಅಷ್ಟೇನೆ. Yes, sir. ಓಕೆನಾ? ಓಕೆ, ಈಗ ಬರ್ರಿ. ಈಗ ಇನ್ನೊಂದು ಟೈಪ್ ಪ್ರಾಬ್ಲಮ್ ಹೋಗೋಣ. ಈಗ ಫೈವ್ ಬೈ 3 ಪ್ಲಸ್ 8. 5 by 3 plus 8. 1 ನಿಮಿಷ ಕೇಳಿ. ಎಲ್ಲರೂ ಮೈಕ್ ಅನ್ನ ಮ್ಯೂಟ್ ಮಾಡ್ಕೊಳ್ರಿ. ಮ್ಯೂಟ್ ಮಾಡಿರೋದು ಕಾಣ್ತಾ ಇಲ್ಲ ಕೆಲವೊಬ್ರು. ಈಗ ಒಂದು ಫ್ರಾಕ್ಷನ್ ಮತ್ತೆ ಮುಂದೆ ಪ್ಲಸ್ ಆರ್ ಇರ್ಲಿ ಮೈನಸ್ ಆರ್ ಇರ್ಲಿ ಐತೆ ಅಂದ್ರೆ ಆಡ್ ಮಾಡ್ಬೇಕು, ಸಬ್ಸ್ಟ್ರಾಕ್ಟ್ ಮಾಡ್ಬೇಕು ಅಂದ್ರೆ LCM ತೆಗಿಬೇಕು. ಇದು ಕ್ಲಿಯರ್ ಮಾಡ್ಕೊಳ್ರಿ. ಸೊ ಎಲ್ಲ ಫ್ರಾಕ್ಷನ್ಸ್ ಇರ್ಬೇಕು ಅಂತ ಏನಿಲ್ಲ. ಒಂದು ಫ್ರಾಕ್ಷನ್ ಮುಂದಕ್ಕೆ ಒಂದು ಫ್ರಾಕ್ಷನ್ ಐತೆ, ಪ್ಲಸ್ ಮೈನಸ್ ಐತೆ ಅಂದ್ರೆ ಆಡ್ ಮಾಡ್ಬೇಕು ಅಂದ್ರೆ ಅಥವಾ ಸಬ್ಸ್ಟ್ರಾಕ್ಟ್ ಮಾಡ್ಬೇಕು ಅಂದ್ರೆ LCM ತೆಗಿಬೇಕು. ಈಗ ಬಾರಿ ಈಸಿ. ಒಂದು ಫ್ರಾಕ್ಷನ್ ಯಾವ್ದಿರುತ್ತಲ್ಲ ಆ ಫ್ರಾಕ್ಷನ್ ನ ಡಿನಾಮಿನೇಟರ್ LCM. ಒಂದು ಫ್ರಾಕ್ಷನ್ ಒಂದು ಡಿಜಿಟ್ ಅಥವಾ ನಂಬರ್ ಕೊಟ್ರೆ ಫ್ರಾಕ್ಷನ್ ನ ಡಿನಾಮಿನೇಟರ್ ಇವೆರಡಕ್ಕೂ LCM ಆಗುತ್ತೆ. ಫ್ರಾಕ್ಷನ್ ಡಿನಾಮಿನೇಟರ್ ಎಷ್ಟು? 3. 3 ಇದ್ದ LCM. ಈಗ ಈ 3 ಇಂದ ಈ 3 ಬಾಕ್ಸ್ 3 8 1 1 ಅನ್ನು 5 ಮಲ್ಟಿಪ್ಲೈ ಮಾಡ್ರಿ. 5 ಇದ್ರ ಕೆಳಗೆ ಡಿನಾಮಿನೇಟರ್ ಇಲ್ಲ ಅನ್ಕೊಂಡ್ಬಿಟ್ಟಿದೀವಿ ನಾವೀಗ. ಇದೆ ಇಲ್ಲ ಅನ್ಕೊಂಡಿದೀವಿ. ಅಂತ ಸಂದರ್ಭದಲ್ಲಿ LCM ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ 3 8 24. ನಾನು ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ರಿ. ಒಂದು ಫ್ರಾಕ್ಷನ್ ಒಂದು ನಂಬರ್ ಕೊಟ್ಟು ಅವೆರಡರ ಮಧ್ಯೆ ಪ್ಲಸ್ ಇರ್ಲಿ ಮೈನಸ್ ಇರ್ಲಿ. ಈಗ ನಿಮ್ಗೆ ಒಂದು ಸ್ಟೆಪ್ ಕಡಿಮೆ ಆಗಿದ್ದೇನಪ್ಪ ಅಂದ್ರೆ LCM ತೆಗೆದು ಕಡಿಮೆ ಆಯ್ತು. ಇಂಥವೇ ಕೊಡ್ಲಿ ಸರ್ ಎಕ್ಸಾಮಿಗೆ. ಯಾಕೆಂದ್ರೆ ಆ ಫ್ರಾಕ್ಷನ್ ಡಿನಾಮಿನೇಟರ್ ಇದೆಯಲ್ಲ ಅದೇ LCM. ಫ್ರಾಕ್ಷನ್ ಡಿನಾಮಿನೇಟರ್ ಯಾವುದು? 3. 3 ದ LCM ಫಾರ್ 5 by 3 and 8. ಸೊ ಈಗ 3 ಇಂದ 3 ನ ಡಿವೈಡ್ ಮಾಡ್ರಿ. 1 into 5 5. ಈಗ ಇದ್ರ ಕೆಳಗೆ ಡಿನಾಮಿನೇಟರ್ ಐತಾ ಇಲ್ಲ ಅನ್ಕೊಂಡ್ರಿ. ಇಲ್ಲ ಅನ್ಕೊಂಡ ಮೇಲೆ ಇಲ್ಲ ಅಂದ್ರೆ ಈಗ ಏನ್ ಮಾಡಕಂದ್ರೆ ಇಲ್ಲ ಅಂದ್ಮೇಲೆ ಈ LCM ಅಲ್ಲಿ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. 3 8 ಎಷ್ಟು? 24. 24 plus 5 29 by 3. It is the LCM. It is the answer.
Finish, sir. Finish, sir. So now clear? Yes, sir. ಏನಾದ್ರು ಡೌಟ್ಸ್ ಇದೆಯಾ? No, sir. ಒಂದು ಫ್ರಾಕ್ಷನ್ ಒಂದು ನಂಬರ್ ಕೊಟ್ರೆ ಯಾವ್ದು LCM ಆಗುತ್ತೆ? ಫ್ರಾಕ್ಷನ್ ಡಿನಾಮಿನೇಟರ್. ಭಾರಿ ಈಸಿ ಅಲ್ಲ ಇದು? ಮತ್ ಮಲ್ಟಿಪಲ್ಸ್ ಬಗ್ಗೆ ಸಮಸ್ಯೆ ಇಲ್ಲ. ಕ್ಲಿಯರಾ? ಈಗ ನೋಡಿ. Yes, sir. 2 minus 3/7. 2 minus 3/7. Two minus 3/7. ಒಂದು ಫ್ರಾಕ್ಷನ್ ಇದೆ, ಒಂದು ನಂಬರ್ ಇದೆ. ವಾಟ್ ಇಸ್ LCM? 7. 7 is the LCM. Very good. Sir, answer 17/7, sir. ಯಾಕಂಗ್ ಮಾಡ್ತೀಯ ಬುವಾ ಯಾಕಂಗಲೇ ಮಾಡ್ತೀಯ? ನನ್ ಬಿಟ್ಬಿಟ್ಟು ಹೋಗ್ಯಲ್ಲ ಬುವಾ ನೀನು. No, sir, no, sir. Over, sir. ಓಕೆನಾ? ಸೊ ಈಗ ವಾಟ್ ಇಸ್ LCM? 7 is the 7. LCM. ಯಾಕೆಂದ್ರೆ ಒಂದ್ ನಂಬರು ಒಂದ್ ಫ್ರಾಕ್ಷನ್ ಇದ್ರೆ ಫ್ರಾಕ್ಷನ್ ಡಿನಾಮಿನೇಟರ್ ಇಸ್ ದಿ LCM. ಸೊ ಈಗ ಇದ್ರ ಕೆಳಗೆ ಡಿನಾಮಿನೇಟರ್ ಐತಾ? No, sir. ಇಲ್ಲ ಅಂದಾಗ ಮಲ್ಟಿಪ್ಲೈ ಮಾಡಕ್ಕೋ. 7 2s are 14. ಈಗ ಈ 7 ಇಂದ ಈ 7 ಎಷ್ಟು ಟೈಮ್ಸ್ ಗೆ? 1 ಟೈಮ್. 1 time. 2 3 3. 1 ಪ್ಲಸ್ 1 ಮೈನಸ್ ಐತೆ ದೇವಿಕಾ, ಕಳಿಬೇಕು. 1 ಪ್ಲಸ್ 1 ಮೈನಸ್ ಐತೆ, ಕಳಿಬೇಕು. ಯಾವ್ದನ್ನ ಕಳಿಬೇಕು? 14ರ 3 ಹೋದ್ರೆ 11. ಪ್ಲಸ್ ಆಗಿರೋದ್ರಿಂದ ಬರೆಯಲ್ಲ, ಮೈನಸ್ ಆಗಿದ್ರೆ ಬರೀತಿದ್ವಿ. ಬರೀತಿ. ಬರೀತಿದ್ವಿ. 11/7. ಕರೆಕ್ಟ್ ಇದೆ, ಸರ್. ಕರೆಕ್ಟಾ? Yes, sir. ವೆರಿ ಗುಡ್. Yes, sir. Yes, sir. Correct ಇದೆ, sir. ನಿಸರ್ಗ ಏನಾರ ಒಂಚೂರು ತಿನ್ಬೇಕಿತ್ತು. Sir. ಏನಾರ ಒಂಚೂರು ತಿನ್ಬೇಕಿತ್ತು. ನೀನು ಸಪ್ಗಾಗ್ಬಿಟ್ಟಿದ್ಯಾ ಇವತ್ತು? ಸ್ಕೂಲಿಗೆ ಹೋಗಕ್ ಇಂಟ್ರೆಸ್ಟ್ ಇಲ್ಲ ಅಂತನೋ ಅಥವಾ ಫಸ್ಟ್ ದಿವಸ ಅಂತ ಬೇಜಾರನ? ಸರ್ ಇಲ್ಲ ಸರ್, ಹೋಗ್ ಬಂದ್ ಟಯರ್ಡ್ ಆಯ್ತು. ಅದೇ ನೋಡು, ಅದಕ್ಕೆ ನಿಮ್ಮ ಅಮ್ಮ ಏನು ಮಾಡಿಲ್ಲ ನೋಡು, ಮನೇಲಿದ್ದು. ಇನ್ನೊಂದು ಕ್ಲಾಸ್ ತಗ, ನೀನ್ ಸ್ಪೆಷಲ್ ಕ್ಲಾಸ್ ಈಗ. ಓಕೆ, ಈಗ ಬರ್ರಿ ನೆಕ್ಸ್ಟ್ ಪ್ರಾಬ್ಲಮ್. ಈಗ -6 minus 9/8. Finish, sir. Finish, sir. ಫಿನಿಶಾ? Yes, sir. ಸೊ ಒಂದು ನಂಬರ್ ಇದೆ, ಒಂದು ಫ್ರಾಕ್ಷನ್ ಇದೆ. ಯಾವ್ದು LCM? 8 LCM, sir. 8 LCM ಸರ್. ವೆರಿ ಗುಡ್ ಸರ್. ಈಗ ಇದ್ರ ಕೆಳಗೆ ಡಿನಾಮಿನೇಟರ್ ಐತಾ ಸರ್? No, sir. No, sir. ಅನ್ಕೊಂಡಿದೀವಿ, ಐತೆ. ಅದ್ನ ಹೇಳಕ್ ಹೋಗಲ್ಲ ಈಗ ನಾನೀಗ. ಫ್ರಾಕ್ಷನ್ಸ್ ಅಡಿಷನ್ಸ್ ಅಲ್ಲಿ ಇಲ್ಲ ಅಂದಾಗ LCM ಅನ್ನ ಅದಕ್ಕೆ ಮಲ್ಟಿಪ್ಲೈ ಮಾಡ್ಬೇಕು. 8 6 48. 48 ಟೈಮ್ಸ್ ಗೆ 1 ಎಷ್ಟು ಟೈಮ್ಸ್ ಗೆ? 1 time. 1 time. ಸಿಕ್ಕಾಬಟ್ಟೆ ಟೈಮ್ಸ್ ಈಗ ಸರ್. Note ಆಯ್ತು ಕಣವ. ಎಷ್ಟು ಟೈಮ್ಸ್ ಗೆ ಚೇತು?
ಸರ್ ಒನ್ ಟೈಮಿಗೆ ಯಾಕೋ ಇಷ್ಟು ಸೈಲೆಂಟ್ ಆಗಿದ್ಯಾ? ಸರ್ ಕಟಿಂಗ್ ಮನೇಲಿ ಯಾರು ಇಲ್ಲ. ಅಲ್ಲ ಕಟಿಂಗ್ ಮಾಡ್ಸಿಲ್ಲ. ಸರ್ ಮನೇಲಿ ಯಾರು ಇಲ್ಲ. ಆತಪ್ಪ, ಇವತ್ತಾತು. ಎಷ್ಟ್ ದಿವಸದಿಂದ ಹೆಚ್ಚು ಕಡಿಮೆ ಒಂದು ಸರ್ 6 ದಿನ. ಅಪ್ಪಾಜಿ ಸರ್ ಅಪ್ಪಾಜಿ ನಾನ್ ಮಾಡಿಸ್ತೀನಿ ಸುಮ್ನಿರು ಅಂತಿದ್ದಾರೆ ಸರ್. ಒಂದು ನೀವು ಅಪ್ಪಾಜಿನೇ ಮಾಡಿಸ್ಬೇಕು ನಿನಗೆ. ಎಸ್ ಸರ್. ಓಕೆ. ಎಸ್ ಸರ್. ಈಗ 8 ಇಂದ 8 ಇಟ್ಸ್ ಜಾ. ಒನ್ ಸಿಕ್ಕಾಪಟ್ಟೆ. ಒನ್ ಜಾನ 1 9 9. ಈಗ ದೇವಿಕಾ ಮೇಡಮ್, ಎರಡು ಮೈನಸ್ ಇದೆ. ನಾನ್ ಹೇಳಿದೀನಿ ಎಲ್ಲಾ ಪ್ಲಸ್ ಇದ್ರೆ ಆಡ್ ಮಾಡಿ ಪ್ಲಸ್ ಬರೆಯಂಗಿಲ್ಲ. ಎಲ್ಲ ಮೈನಸ್ ಇದ್ರೆ ಆಡ್ ಮಾಡಿ ಮೈನಸ್ ಬರಿಬೇಕು. ಆಮೇಲೆ ಇನ್ನೊಂದು ಹೇಳಿದ್ದೀನಿ, ಥರ್ಡ್ ಪಾಯಿಂಟ್, ಒಂದ್ ಪ್ಲಸ್ ಒಂದ್ ಮೈನಸ್ ಇದ್ರೆ ಕಳಿಬೇಕು. ಯಾವ್ದ್ರಿಂದ ಯಾವ್ದು ಕಳಿಬೇಕು? ದೊಡ್ಡದ್ರಿಂದ ಚಿಕ್ಕದನ್ನ ಕಳಿಬೇಕು. ಕಳೆದಾದ್ಮೇಲೆ ದೊಡ್ಡ ಸಂಖ್ಯೆ ಚಿಕ್ಕದನ್ನ ಕಳಿಬೇಕು ಸರ್. ಮೈನಸ್ ಆದ್ರೆ ಬರಿಬೇಕು. ಈ ಎರಡು ಮೈನಸ್ ಇದ್ರೆ ಕೂಡ್ತೀರಿ. ಎಷ್ಟಾಯ್ತು? 50 53 57 7/8. ಯಾಕ ಹಂಗ್ ಮಾಡ್ತೀರಿ ಇವತ್ತು? ಸರ್ ಮಿಸ್ ಆಯ್ತು. ಯಾರು ಹೇಳಿದ್ದಂಗೆ? ಸೊ ಈಗ ನಂಬರ್ಸ್ದು ಫ್ರಾಕ್ಷನ್ಸ್ ಅನ್ನ ಆಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡಕ್ ಎಲ್ಲರಿಗೂ ಬರುತ್ತಾ? ಯಾರಿಗಾರು ಡೌಟ್ ಇದೆಯಾ? ಯಾವುದೇ ಫ್ರಾಕ್ಷನ್ಸ್ ಅನ್ನ ಆಡ್ ಮಾಡ್ಬೇಕು ಅಥವಾ ಸಬ್ಸ್ಟ್ರಾಕ್ಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್? ಫಸ್ಟ್ ಡಿನಾಮಿನೇಟರ್ಸ್ ಗೆ LCM ತೆಗಿಬೇಕು. LCM ಮೇಲೆ ಡಿನಾಮಿನೇಟರ್ ಇಂದ LCM ಅನ್ನ ಭಾಗಿಸ್ಬೇಕು. ಭಾಗಿಸಿ ಬಂದ ಭಾಗಲಬ್ಧವನ್ನ ಕೋಶೆಂಟ್ ಅನ್ನ ಯಾವ್ದಕ್ ಮಲ್ಟಿಪ್ಲೈ ಮಾಡ್ಬೇಕು? ನ್ಯೂಮರೇಟರ್ಸ್. ಓನ್ ಪ್ರೊಸೀಜರ್. ಕೆಲವೊಂದ್ ಸಾರಿ ಒಂದೇ ಫ್ರಾಕ್ಷನ್ ಒಂದೇ ನಂಬರ್ ಕೊಡ್ತಾನೆ, ಆವಾಗ LCM ತೆಗಿತೀರಾ? ಆ ಫ್ರಾಕ್ಷನ್ ಡಿನಾಮಿನೇಟರ್ ಇಟ್ ಸೆಲ್ಫ್ ಇಸ್ ದಿ LCM. ಕರೆಕ್ಟಾ? ಫ್ರಾಕ್ಷನ್ ಡಿನಾಮಿನೇಟರ್ ಇಟ್ ಸೆಲ್ಫ್ ಇಸ್ ದಿ LCM. ಸೊ ನೌ ಕ್ಲಿಯರ್? ಏನಾದ್ರು ಡೌಟ್ ಇದ್ರೆ ಕೇಳ್ರಲ್ಲಿ, ನಾನು ಕೊಡ್ತೀನಿ. ನಾಚ್ಕೊಳ್ಳೋದು ಯಾಕೆ? ಸರ್ ನಂದೊಂದು ಡೌಟ್ ಹೇಳಪ್ಪ. ಸರ್ 3 ಡಿಜಿಟ್ ಇನ್ನೊಂದು ಹೇಳ್ರಿ ಸರ್ ಮೈನಸ್ ಇರೋದು. ಮಾಡೇ ಬಿಡೋಣ. ಎಸ್ ಸರ್. ಮಾಡೇ ಬಿಡೋಣ ಈಗ. ಎಸ್ ಸರ್. ಹೇಳ್ದಲ್ಲ ಮಾಡ್ಬಿಡೋಣ ಈಗ. 1 3 minus 5/8 minus 7/24. ಈಗ ಮೈನಸ್ ಆರ್ ಇರ್ಲಿ ಪ್ಲಸ್ ಆರ್ ಇರ್ಲಿ, ಫ್ರಾಕ್ಷನ್ಸ್ ಗೆ ಆಡ್ ಮಾಡ್ಬೇಕು, ಸಬ್ಸ್ಟ್ರಾಕ್ಟ್ ಮಾಡ್ಬೇಕು ಅಂದ್ರೆ LCM ತೆಗಿಬೇಕು. ಫಸ್ಟ್ ಯಾವ್ದ್ರ ಮಲ್ಟಿಪಲ್ಸ್ ಬರೀತೀರಿ? 3 8 24 ಅಲ್ಲಿ ಯಾವ್ದ್ರ ಬರೀತೀರಿ? 3 ಬರೀರಿ. ಸೊ ಈಗ 3 ಇದು ಯಾರು ಹೇಳ್ತೀರಿ? 3 1 6 9 12 15 18 21 24 27 30 8 1 8 2 8 4 3 8 4 ಸಾಕು. 24 What is LCM? 24. 4. ವೀರೇಶ ಇಲ್ಲ ಹಾಕ್ತೀನಿ ಇಸ್ಕ, ನೀನ್ ಕೊಡ್ತೀನಿ ನಾನು ಇಸ್ಕ. ಈಗ ಹರೀಶಿಂಗ್ ನಾನು ಹಾಕ್ತೀನಿ. ಅಮ್ಮ ಈ ತರ ಕೊಡಿ, ಕೇಳಿಲಿ ಕೊಡು, ಹೇಳ್ತೀನಿ ಮಾಸ್ಟರ್ನ. ಅಮ್ಮ
222 ರೂಪಾಯಿ ಕೊಡಮ್ಮ ಅವ್ರಿಗೆ. ನಾನು ಹರೀಶನ್ಗೆ ಫೋನ್ ಪೇ ಮಾಡ್ತೀನಿ ದೇವಸ್ಥಾನಕ್ಕೆ ಹಾಕಕ್ಕೆ. 222. ಹ್ಞೂನಮ್ಮ, ನಾನು ಹರೀಶಿಂಗ್ ಫೋನ್ ಪೇ ಮಾಡ್ತೀನಮ್ಮ. ಆಯ್ತು ಆಯ್ತು. ಸೊ ಈಗ ಕೇಳಿ ಈಗ. ಸೊ ವಾಟ್ ಇಸ್ LCM? 24. ಸಮಾಧಾನಕ್ಕೆ ಬರ್ಬೇಕೀಗ. 3 ಇಂದ 24 ಎಷ್ಟು ಟೈಮ್ಸ್? ದೇವಿಕಾ 8 ಟೈಮ್ಸ್. 8 1 8 ಮೈನಸ್. ಈಗ 8 ಇಂದ 24 ಎಷ್ಟು ಟೈಮ್ಸ್? 3 times. 3 5 15. 24 ಇಂದ 24 ಎಷ್ಟು ಟೈಮ್ಸ್? 1 time. 7. ಈಗ ದೇವಿಕಾ ನೀ ಸ್ವಲ್ಪ ಹುಷಾರಾಗಿ ಕೇಳಕ. ಸಮಯ ನೀನು ಕೇಳ್ಕೋಬೇಕೀಗ. Sir. ಸಮಯ ಮತ್ತು ದೇವಿಕಾ ಇಲ್ಲಿ ನೋಡ್ರಿ. ಈಗ 8 ಅನ್ನ ಮರ್ತ್ ಬಿಟ್ಬಿಡ್ರಿ. 8 ಅನ್ನ ಮರ್ತ್ ಬಿಟ್ಬಿಟ್ರೆ 2 ಮೈನಸ್ ಆದಂಗ ಹಾಕವ. 2 ಮೈನಸ್ ಆಗ್ತಾವ. ಎಲ್ಲ ಮೈನಸ್ ಏನ್ ಮಾಡ್ಬೇಕು? ಎಲ್ಲ ಈಗ 8 ಮರ್ತ್ ಬಿಟ್ಬಿಟ್ಟು ನಾವ್ Add ಮಾಡ್ಬೇಕು. ಎಲ್ಲ ಮೈನಸ್ ಇದ್ದಾಗ ಆಡ್ ಮಾಡಿ ಮೈನಸ್ ಬರಿಬೇಕಾ? ಸಮಯ ನಾನು ಹೇಳೋದನ್ನ ಅರ್ಥ ಮಾಡ್ಕ. ಈ 8 ನೋಡ್ತಾನೆ ಇಲ್ಲ ನಾನು. 15 7 ನೋಡ್ತಿದ್ದೀನಿ. ಅವೆರಡರ ಪಕ್ಕನೂ ಮೈನಸ್ ಇದಾವೆ. ಆಡ್ ಮಾಡ್ತೀನಿ. 8 ಹಂಗೆ ಬರಿತೀನಿ. ಎಲ್ಲಾ ಮೈನಸ್ ಇದ್ದಾಗ ಆಡ್ ಮಾಡಿ ಮೈನಸ್ ಬರಿಬೇಕು. -22 ಬೈ 24. ಇದ್ರ ಬಗ್ಗೆ ಏನಾರ ಡೌಟ್ ಇದೆಯಾ ದೇವಿಕಾ? ನಾನು 8 ಮರ್ತ್ ಬಿಟ್ಬಿಟ್ಟೆ. 2 ಮೈನಸ್ ಅದಾವೆ. ನೀವ್ ಹೇಳಿದ್ರಿ ಎಲ್ಲಾ ಪ್ಲಸ್ ಇದ್ದಾಗ ಕೂಡಿ ಪ್ಲಸ್ ಬರಿಬೇಡ್ರಿ, ಎಲ್ಲಾ ಮೈನಸ್ ಇದ್ದಾಗ ಕೂಡಿ ಮೈನಸ್ ಬರೀರಿ ಅಂತ. ಇವೆಲ್ಲವೂ ಮೈನಸ್ ಅದಾವೆ, ಕೂಡ್ತೀವಿ. 15 7 22. ಎಲ್ಲವೂ ಮೈನಸ್ ಇದ್ದಾಗ ಮೈನಸ್ ಬರೆಯಕ್ಕೆ. ಈಗ ನೋಡು ದೇವಿಕಾ, 1 ಪ್ಲಸ್ 1 ಮೈನಸ್ ಬಂತು. ಹೌದಾ? 1 ಪ್ಲಸ್ 1 ಮೈನಸ್ ಬಂದ್ರೆ ಏನ್ ಮಾಡಕ್? ಈಗ ಕಳಿಬೇಕು. ಯಾವ್ದ್ರಿಂದ? ದೊಡ್ಡದ್ರಿಂದ 22ರಲ್ಲಿ 8 ಹೋದ್ರೆ 14 ಬೈ 20. ಕಳೆದಾದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರಿಬೇಡ್ರಿ, ಮೈನಸ್ ಆದ್ರೆ ಬರ್ರಿ ಅಂತ ಹೇಳಿದ್ದೆ. ಬರಬೇಕಾ? ಮತ್ತೊಮ್ಮೆ ನೋಡ್ರಿ. 2 7 2 ಅಲ್ಲಿಗೆ ಮೈನಸ್ 7/12. ಬರ್ಕಳಿ. ಏನಾರ ಡೌಟ್ ಇನ್ನೊಂದ್ಸಲ ಹೇಳ್ತೀನಿ, ಬರ್ಕಳ್ರಿ. ಸರ್ ಅಲ್ಲಿ ನೀವು ಕ್ಯಾನ್ಸಲ್ ಮಾಡೋದು ಸ್ವಲ್ಪ ಇದು ರಾಂಗ್ ಆಗಿದೆ ನೋಡಿ ಸರ್. 14 ಇಂದ 2 7s. ಎಸ್ ಸರ್. 2 1s 2 2s. ಓಕೆ ಸರ್. ಓಕೆ ಸರ್. ಸರ್ ಈಗ ನೋಡ್ರಿ ದೇವಿಕಾ ಎಲ್ಲಿದ್ದಾಳೆ? ಕಾಣ್ತಾ ಇಲ್ಲ? ಕಾಣ್ತಾ ಇದೆಯಾ? ವೆರಿ ಗುಡ್. ಈಗ ನೋಡು 3 8 24 ಗೆ ಜೇಂಕೋ LCM ತೆಗಿಬೇಕು. ಫಸ್ಟ್ ಯಾವುದರ ಮಲ್ಟಿಪಲ್ಸ್ ಬರಿಬೇಕು? 3 ಬರೀತಿರೋ, 8 ಬರೀತಿರೋ, 24 ಬರೀತಿರೋ? 3. ನೆಕ್ಸ್ಟ್ ಯಾವ್ದು ಬರಿಬೇಕು? 8. ಆಮೇಲೆ 24 ಕಾಮನ್ ಬಂತಾ? ಕಾಮನ್ ಬಂದಾದ್ಮೇಲೆ LCM 24 ಆಯ್ತು. 3 ಇಂದ 8 ಅನ್ನ ಡಿವೈಡ್ ಮಾಡ್ರಿ. 3 ಇಂದ 24 ನ ಡಿವೈಡ್ ಮಾಡ್ರಿ. ಎಷ್ಟು ಟೈಮ್ಸ್ ಫಾತಿಮಾ? 8 ಟೈಮ್ಸ್. 8 1s 8. 8 ಇಂದ 24 ಎಷ್ಟು ಟೈಮ್ಸ್? 3 ಟೈಮ್ಸ್. 3 5s 50. 24 ಇಂದ ಎಷ್ಟು ಟೈಮ್ಸ್? 1 ಟೈಮ್. ಇಲ್ಲಿ ನಮಗೆ ಸಮಸ್ಯೆ ಆಗ್ಬಿಟ್ಟು ಸರ್. 1 ಪ್ಲಸ್ 1 ಮೈನಸ್ ಇದ್ರೆ ಆಡ್ ಮಾಡ್ಬಿಡ್ತಿದ್ವಿ. ಎಲ್ಲ ಮೈನಸ್ ಇದ್ರು ಆಡ್ ಮಾಡಿ ಮೈನಸ್ ಇಡ್ತಿದ್ವಿ. ಎಲ್ಲ ಪ್ಲಸ್ ಇದ್ರು ಆಡ್ ಮಾಡಿ ಪ್ಲಸ್ ಇಡ್ತಿರ್ಲಿಲ್ಲ. ಆದ್ರೆ ಇಲ್ಲಿ ಪ್ಲಸ್ ಇದೆ, ಮೈನಸ್ ಇದೆ. ಅವಾಗ ಏನ್ ಮಾಡಬೇಕು? ಪ್ಲಸ್ ಇರೋದು ಮುಚ್ಕೊಂಡ್ಬಿಡ್ಬೇಕು ಹಿಂಗೆ. ಓಹೋ, ಇವೆರಡು ಮೈನಸ್ ಅದಾವೆ, ಆಡ್ ಮಾಡಿ ಮೈನಸ್ ಇಟ್ಟೆ. 15 7 22 ಮೈನಸ್. ಈ 8 ನಂಗೆ ಹೇಳುತ್ತೆ
ಈಗ ನೋಡ್ರಿ 1 ಪ್ಲಸ್ 1 ಮೈನಸ್ 1 ಪ್ಲಸ್ 1 ಮೈನಸ್ ಇದ್ರೆ ಏನ್ ಮಾಡ್ಬೇಕು? ಕಳಿಬೇಕು. ಯಾವ್ದ್ರಿಂದ ಕಳಿಬೇಕು? ದೊಡ್ಡದ್ರಿಂದ. 22 8 ಅಂದ್ರೆ 14. ಕಳೆದಾದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರಿಬೇಡ್ರಿ, ಮೈನಸ್ ಆದ್ರೆ ಬರಿ ಅಂತ ಹೇಳಿದೆ. ಈಗ ಬರದಾದ್ಮೇಲೆ ನೋಡ್ತೀನಿ ಎರಡು ಒಂದೇ ಮಗ್ಗಿಂದ ಹೋಗ್ತವೆ. 2 7 2 1 2 2 ಅಲ್ಲಿಗೆ -7/12. ಏನಾದ್ರು ಇದೆಯಾ? No, sir. ಇದೆಯಾ? ನೋ ಸರ್. ಕೊಳ್ಳ ಇನ್ನೊಂದ ಇಂತದ? ಎಸ್ ಸರ್. ಓಕೆ. (5/6) minus 7/8 plus 3/4. ವೇದಿಕೆಲ್ಲ ಓದ್ನಲ್ಲ, ಬಂದ 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 ಕಿಂದರ ಜೋಗಿ ಅನ್ನಂಗೆ ಬಂದ. ಜಂಕು ಸರ್ ಆ ಕಡೆ ಏನ್ ನೋಡ್ತಿ? ಲೆಕ್ಕ ಮಾಡ್ರಿ ಸರ್. ಎಸ್ ಸರ್. 5 6 4 5 4 5 6 15. ಫಿನಿಶ್. minus 2. ಓವರ್. ಅವಸರ ಮಾಡಬೇಡ್ರಿ. ಎಸ್ ಸರ್. ಪ್ಲಸ್ ಮೈನಸ್ ಮಿಕ್ಸ್ ಆಗಿದಾವೆ. ಅವ್ನ್ ಸಪರೇಟ್ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ. ಡೌಟ್ ಇತ್ತು ಅಂದ್ರೆ ಇಲ್ಲಿ ತನಕ ಬರುತ್ತೆ, ಅಲ್ಲಿ ತನಕ ಅಷ್ಟೇ ಮಾಡ್ರಿ. ಮುಂದಕ್ಕೆ ನಾನು ಹೇಳ್ಕೊಡ್ತೀನಿ. 8 3 24 3 7 ಫಾತಿಮಾ, ಕಾಮ, 4 6 6 3 18. Yeah, they do. 20 plus 18. 38 2 ಕಳಿಬೇಕು. ಮಾತಾಡ್ಬೇಡ್ರಿ. ಫಾತಿಮಾ, ಚೇತು ಚೇತು ಸರ್. ಎಲ್ಲೋಗಿದ್ದಲೆ? ಜಗ್ಗು ಕಾಣಂಗ್ ಕುತ್ಕೊಳ್ಳಲೆ, ಕಳ್ಳೆ ಕುತ್ಕೊಂಡಂಗ್ ಕುತ್ಕೊಳ್ಬಾರ್ದು. ಯಾವತ್ತು ರಾಜ ರೋಷ ಕುತ್ಕೋಬೇಕು. ಈಗ ಅಲ್ಲಿ ನೀನೇನ ತಲೆ ತಗ್ಸಿದೀಯ ಅಂತಂದ್ರೆ ಏನೋ ಮಾಡ್ತಿದೀಯ ಅಂತ ಅಲ್ಲಿ ಅರ್ಥ. ಸರ್ ಸರ್ ಪ್ರಾಬ್ಲಮ್ ಅಷ್ಟೇ ಸಾಲ್ವ್ ಮಾಡ್ತಿದ್ದೆ. ಏನ್ ಗೊತ್ತಾ? ಫಿನಿಶ್ ಸರ್. ಬರೀ ತಲೆ ಎಂಟರ್ ಬಾಡಿ ಕಾಣಂಗ್ ಕುತ್ಗ. ಎಲ್ಲ ಹುಡುಗರು ಹೆಂಗ್ ಕೂತ ನೋಡು. ಓವರ್ ಸರ್. ಓ ನೋಡ್ರಿ, ಈಗ 6 8 4 ಗೆ ನಾವು ಡೈರೆಕ್ಟ್ ಆಗಿ ಆಡ್ ಮಾಡಕ್ಕೂ ಬರಲ್ಲ, ಸಬ್ಸ್ಟ್ರಾಕ್ಟ್ ಮಾಡಕ್ ಬರಲ್ಲ, LCM ತೆಗಿಬೇಕು. ಫಸ್ಟ್ ಯಾವ್ದಕ್ಕೆ ಮಲ್ಟಿಪಲ್ಸ್ ಬರೀತೀರಿ? 4 4 ಗೆ. ಓಕೆ. 4 8 12 16 20 24 28 6 12 8 24 30 ನೆಕ್ಸ್ಟ್ 4 ಅಲ್ಲ, ಯಾವ್ದಕ್ಕೀಗ 8 ಗೆ 8 16 24 ಯಾವ್ದು? 24 ಇದ್ದಿ LCM. ಈಗ ಬಹಳ ಸಮಾಧಾನಕ್ಕೆ ನೋಡ್ರಿ, ಆಮೇಲೆ ಹೇಳ್ಕೊಡ್ತೀನಿ ಮುಂದಿಂದೇನಂತ. 6 ಇಂದ 24 ನ ಭಾಗಿಸಿ. 4 6
4s ಆ 4 ಅನ್ನ ಯಾವ್ದಕ್ಕೆ ಮಲ್ಟಿಪ್ಲೈ ಮಾಡಬೇಕು? 5 4 5s 20. ಓಕೆ, ನೆಕ್ಸ್ಟ್ 8 ಇಂದ 24 ಎಷ್ಟು ಟೈಮ್ಸ್ ಗೆ? 3 times. ಅಲ್ಲಿಗೆ 8 3s 3 7s 21. ಕರೆಕ್ಟಾ? ನೆಕ್ಸ್ಟ್ Yes, sir. 4 ಇಂದ 24 ಎಷ್ಟು ಟೈಮ್ಸ್ ಗೆ? 6. 6. ಅಲ್ಲಿ 6 3s 18. ಈಗ ನಾನು ಇಲ್ಲೊಂಚೂರು ತಪ್ಪು ಮಾಡಿದ್ವಿ ಅನ್ಕೊಂಡಿದ್ದು, ತಪ್ಪು ಮಾಡಿಲ್ಲ ಅನ್ಕೊಂಡಿದ್ದೀನಿ ನಾನೀಗ. ಸಮಾಧಾನಕ್ಕೆ ನೋಡ್ರಿ. ಫಾತಿಮಾ ಅಲ್ಲೇನ್ ಮಾತಾಡ್ತೀಯ ಮುಂತಾಗ? ಅದೇನ್ ಬೆಳಗ್ಗೆಯಿಂದ ಜೊತೆಗಿರ್ತೀರ ಅಬ್ಬೋ ಮಗಳು ಮತ್ತೆ ಮಾತಾಡೋದು. ಸೊ ಈಗ ನೋಡ್ರಿ, ಈಗ ದೇವಿಕಾ ಇದರಿಂದ ಏನಿದೆ? 20 ಇಂದ ಏನಿದೆ? ಪ್ಲಸ್ ಪ್ಲಸ್. ಇದು ಪ್ಲಸ್. ಇವೆರಡನ್ನ ಒಂದ್ ಕಡೆ ಮಾಡ್ಕೊಳ್ರಿ. 20 ಪ್ಲಸ್ 80 ಮೈನಸ್ 21. ಯಾವಾಗ್ಲೂ ಪ್ಲಸ್ ಮೈನಸ್ ಮಿಕ್ಸ್ ಆದಾಗ ಪ್ಲಸ್ ಇರೋವೆಲ್ಲ ಒಂದ್ ಕಡೆ ಮಾಡ್ಕೋಬೇಕು, ಮೈನಸ್ ಇರೋವೆಲ್ಲ ಒಂದ್ ಕಡೆ ಮಾಡ್ಕೊ. ಈಗ ಪ್ಲಸ್ ಇರೋ ಎರಡಿರೋದ್ರಿಂದ ಒಂದ್ ಕಡೆ ಮಾಡ್ಕೊಂಡೆ, ಮೈನಸ್ ಇರೋದ್ ಒಂದ್ ಕಡೆ ಬರ್ಬೇಕು. ಕ್ಲಿಯರಾ? ಡಿವೈಡೆಡ್ ಬೈ 24. ಈಗ ನೋಡ್ ದೇವಿಕಾ, ಇದು ಮರ್ಕೊಟ್ಬಿಡು. ದೇವಿಕಾ ಇದು ಮರ್ಕೊಟ್ಬಿಡು. ನಾನು ಹೇಳಿದ್ದೆ ಎಲ್ಲಾ ಪ್ಲಸ್ ಇದ್ದಾಗ ಕೂಡಿ ಪ್ಲಸ್ ಬರಿಬಾರ್ದು. ಸಮಯ ಎಲ್ಲಿದ್ದಾನೆ? ಸಮಯ ನೋಡಿ, ಈಗ ಎಲ್ಲ ಪ್ಲಸ್ ಅದಾವೆ. ಇದರಿಂದನು ಪ್ಲಸ್ ಐತೆ, ಇದರಿಂದನು ಪ್ಲಸ್ ಐತೆ. 20 ಪ್ಲಸ್ 38 ಎಷ್ಟು? 18 ಎಷ್ಟು? 38. ಪ್ಲಸ್ 38 ಬರೀತೀಯ, ಬರೀ 38 ಬರೀತೀಯಾ? 38 ಬರಿಬೇಕು. ಅದೇ ಮೈನಸ್ ಇದ್ದಿದ್ರೆ -38. ಈಗ ಮೈನಸ್ 21 ಬೈ 24. ಈಗ ಏನ್ ಮಾಡ್ತೀರಿ? ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಯಾವ್ದ್ರಿಂದ ಯಾವ್ದು? ದೊಡ್ಡದ್ರಿಂದ ಚಿಕ್ಕ. 21 ಹೋದ್ರೆ ಎಷ್ಟು? 17. ಕಳೆದ ಆದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರೀತೀರಾ? ದೇವಿಕಾ ಬರೀತೀರಿ? ಅಮ್ಮನ ಹತ್ರ ಮಾತಾಡಂತ. ಆಮೇಲೆ ಒಂದ್ ಪ್ಲಸ್ ಒಂದ್ ಮೈನಸ್ ಕಳಿಬೇಕು. 38 21 ಹೋದ್ರೆ 17. ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರೆಯಲ್ಲ, ಮೈನಸ್ ಆದ್ರೆ ಬೈ 24. ಇಟ್ ಈಸ್ ದ ಆನ್ಸರ್. ಎಸ್ ಸರ್. ಸಾಹಿತ್ಯ ಏನಾರ ಮಾಡ್ತದ ನಾವು ಸಮಯ? ಹಾ ಸರ್. ಪರವಾಗಿಲ್ಲ? ಇಲ್ಲ ಅಡ್ಡಿಲ್ಲ. ಕೊಲೆಸ್ಟ್ರಾಲ್ ಕಡಿಮೆ ಆಗ್ತೈತಾ? ಹಾ ಸರ್. ಹಾ? ಎಸ್ ಸರ್. ವರ್ಷಿಣಿ ಸರ್ ಏನ್ ಮಾಡಿದೆ ಇವತ್ತು? ಸರ್ ಏನು ಮಾಡಿಲ್ಲ ಏನ್ ಸರ್. ಮಾಡಕ್ ಹೋಗೋಣ ಸರ್, ನಾವು ಅಮ್ಮನೆ ನಮ್ಗೆ ಕೆಲ್ಸ ಇಲ್ಲ, ನನ್ಗೇನ್ ಕೆಲ್ಸ ಅಂತೀಯಾ? ನೋ ಸರ್, ನೋ ಸರ್, ಹಂಗನ್ಕಂಡ ಏನಾರು ಹೆಲ್ಪ್ ಮಾಡೋದು. ನೋ ಸರ್. ಪ್ರತಿದಿನ ನೀನು ಬೆಳಗ್ಗೆ 8 ಗಂಟೆಗೆ ಹೋಗಕ್ರೆ ತಿಂಡಿ ಮಾಡ್ಕೊಡಲ್ವಾ? ಈಗ ಒಂದಿಷ್ಟು ಕಸ ಹೊಡೆಯೋದು, ಮತ್ತೆ ನೀರ್ ಹಾಕೋದು ಬಾಗ್ಲಿಗೆ ಹಾಕ್ಯಾ? ಎಸ್ ಸರ್, ಕಸ ಹೊಡಿತೀನಿ ಸರ್. ನಿಸರ್ಗ ನೀನು? ಸುಮ್ಮಿರಿ ಸರ್, ನಾವು ಅಮ್ಮಗೆ ಕೆಲ್ಸ ಇಲ್ಲ, ನನಗೇನ್ ಕೆಲ್ಸ ಅಂತೀಯಾ? ಇಲ್ಲ ಸರ್. ಫಾತಿಮಾ? ಸರ್ ನಾವ್ ಒಬ್ಳೆ ಮಗಳಲ್ಲ ಸರ್, ನಾವ್ ಅಪ್ಪ ಅಮ್ಮ ಏನು ಕೆಲ್ಸಕ್ಕೆ ಹಚ್ಚದೇ ಇಲ್ಲ. ಜೇಂಕು ಫುಲ್ಲು ಹೆಲ್ಪ್ ಮಾಡ್ತಾನಂತೆ. ಈರುಳ್ಳಿ ಹೆಚ್ಚಿಕೊಡ್ತಾನಂತೆ, ಮೆಣಸಿನ್ಕಾಯಿ ಹೆಚ್ಚಿಕೊಡ್ತಾನಂತೆ, ಟೊಮಾಟೊ ನೀನ ಇಲ್ಲಿ ಬಂದಾದ್ಮೇಲೆ ಕೆಲ್ಸನೇ ಕೊಡ್ತಿಲ್ಲ ಸರ್. ಅಲ್ಲಿದ್ದ ಕೊಡ್ತಿದ್ರಾ? ಹಾ. ವೆರಿ ಗುಡ್. ದೇವಿಕಾ ನೀನ್ ಏನಾರು ಹೆಲ್ಪ್ ಮಾಡ್ತೀಯಾ? ಎಸ್ ಸರ್. ಏನ್ ಮಾಡ್ತೀಯಾ? ಲೋಟನ ತೊಳಿತೀನಿ. ವೆರಿ ಗುಡ್. ವೇದಿಕ್ ಸರ್, ನಾನು ಈ ಶುಂಠಿ ಟೀ ಒಂದ್ ಮಾಡ್ತೀನಿ ಸರ್ ಅಷ್ಟೇ ಈಗ. ಇಲ್ಲ ಸರ್, ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಕೊಡ್ತೀನಿ ಈಗ, ನೋಡೋಣ. ಈಗ ಈಗ ಫ್ರಾಕ್ಷನ್ಸ್ ಆಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡೋದು ಎಲ್ಲರಿಗೂ ಗೊತ್ತಾತಾ? ಎಸ್ ಸರ್. ಎಲ್ಲಾರು ತಪ್ಪು ಮಾಡ್ತಿರ ಜೀವನದಾಗಿನ್ನ. ಹೇಳ್ಕೊಟ್ ಮೇಲೂ ಮತ್ತು ನೀವು ತಪ್ಪು ಮಾಡ್ತೀರಂದ್ರೆ ಏನು ಮಾಡಕ್ಕಾಗಲ್ಲ. ಇದು ನನಗ್ ಗೊತ್ತಿರೋ ಬಹಳ ಈಸಿಯೆಸ್ಟ್ ಮೆಥಡ್.
ಎಲ್ಲರಿಗೂ ಬರ್ತದೆ ಅನ್ಕೊಂಡಿದೀನಿ ಆಗ ಅನ್ಕೋಬೋದಾ? ಎಸ್ ಸರ್. LCM ಕಲ್ಸಿದೀನಿ ಅನ್ಕೋಬೋದಾ ನಾನು? ಎಸ್ ಸರ್. ನನ್ ಬೆನ್ ನಾನೇ ತಡ್ಕೋಬೋದಾ? ಎಸ್ ಸರ್. ತಡ್ಕಾಡಿ ಸರ್. ಬೇಕಾದ್ರೆ ನೀವೇ ಬರ್ರಿ ನಾವು ತಡ್ತೀವಿ ಅಂತೀರಾ? ಓಕೆ, ಈಗ -2/3 + 5/6 -7/9. ಮಾಡ್ಲೇಬೇಕಾ? 3 ಎಷ್ಟು? 3 3 5 50 plus minus 9 2 7 2 14. ಎಲ್ಲರೂ ಹೋಮ್ವರ್ಕ್ ಮಾಡಾಕ್ಬೇಕು. ಹಾಕಿಲ್ಲ ಅಂದ್ರೆ ನಾಳೆ ಕ್ಲಾಸಿಗೆ ನಾನು ಇಲ್ಲಿ ಲಾಕ್ ಮಾಡ್ತೀನಿ ನಿಮಗೆ. ಓಕೆ ಸರ್. ಇಲ್ಲ ಅಂದ್ರೆ 100 ರೂಪಾಯಿ ಫೋನ್ ಪೇ ಮಾಡ್ಬೇಕು. ಸಮಯ ಓಕೆ ಸರ್. ಸಮಯ ನೀನ್ ಮಾಡಾಕಿದ್ದೇನಾ? ಸಾಹಿತ್ಯ ಸರ್ ಸಮಯ ಮಾಡಿದ್ನಾ? ಇಲ್ಲ ಮತ್ತೆ ಯಾಕೆ ಮಾಡಿಲ್ಲ ಅವನು? ಸರ್ ಮಾಡಿದ್ದ ಫೋನ್ ಇರ್ಲಿಲ್ಲ ಸರ್ ಕಳ್ಸಕ್ಕೆ. ಮತ್ತೆ ಇವತ್ತು ಆಗ್ಬೇಕು ಗೊತ್ತಾಯ್ತಲ್ಲ. ಫಿನಿಶ್ ಸರ್. ಕೈ ಆಗಿ ತಕ್ಬಿಡು. Sir, over, sir. Finish, sir. ಸೊ ಈಗ 3 6 9 ಗೆ LCM ತೆಗಿಬೇಕು. ಫಸ್ಟ್ ಯಾವ್ದ್ರ ಮಲ್ಟಿಪಲ್ಸ್ ಬರೆದ್ರಿ? 3 3 6 9 12 15 6 6 12 18 9 9 18 ಇಲ್ಲಿ ಇನ್ನೊಂದು ಬರ್ಕೋಬೇಕು. ಹೌದಲ್ವಾ? LCM 18 ಯಾವ್ದು? 18 sir. 18 is the LCM. So now clear? Yes, sir. Yes, sir. Clear, sir. 3 ಇಂದ 18 ಎಷ್ಟು ಟೈಮ್? ಸೊ 6 6. ಆ 6 ಅನ್ನ ಯಾರಿಗೆ ಮಲ್ಟಿಪ್ಲೈ ಮಾಡ್ಬೇಕು? ಯಾರಿಗಾರೆ ಮಾಡ್ರಿ ಸರ್. 2 ಗೆ minus 2 ಗೆ. ಯಾವ 2 ಗೆ? -2 ಗೆ. 6 2 12. Minus 12. ನೆಕ್ಸ್ಟ್ 6 3 6 3 3 5 15. 15. ಆಮೇಲೆ 9 2 2 14. 14. Yes, sir. ಒಂದು ನಿಮಿಷ ಸಮಾಧಾನಕ್ಕೆ ಮೈಕ್ ಮ್ಯೂಟ್ ಮಾಡ್ರಿ. ಇಲ್ಲಿ ಮೈನಸ್ ಪ್ಲಸ್ ಮಿಕ್ಸ್ ಆಗಿದಾವೆ. ಈಗ ನಾನೇನ್ ಮಾಡ್ತೀನಿ, ಮೈನಸ್ ಇರಾವಲ್ಲ ಒಂದ್ ಕಡೆ ಮಾಡ್ಕೊಂತೀನಿ. -12 -14 +15 by 18 ಮಾಡ್ಕೊಂಡೆ. ಈಗ ಇದು ಮರ್ತ್ ಬಿಟ್ಬಿಡ್ತೀನಿ ದೇವಿಕಾ. ಇವೆರಡು ಮೈನಸ್ ಇದಾವೆ, ಏನ್ ಮಾಡ್ಬೇಕು? ಆಡ್ ಮಾಡಿ ಮೈನಸ್ ಇಡ್ಬೇಕು. ಕ್ಲಿಯರಾ? ಇದು ಮರ್ತ್ ಬಿಟ್ಬಿಡ್ಬೇಕು, ಪ್ಲಸ್ ಇರೋದು ಮರ್ತ್ ಬಿಟ್ಬಿಡ್ಬೇಕು. ಇವೆರಡು ಮೈನಸ್ ಅದಾವೆ, ಸಮಯ ಎರಡು ಮೈನಸ್ ಇದಾವೆ, ಏನ್ ಮಾಡ್ಬೇಕು? ಆಡ್ ಮಾಡ್ಬೇಕು. -12 -14 -26 ಪ್ಲಸ್ 15. 18. ಈಗ ನೋಡ್ರಿ ಮತ್ತೆ ನಮ್ಮ ಪಾಲಿಸಿ ಬಂತು. ಒಂದ್ ಮೈನಸ್
ಒಂದು ಪ್ಲಸ್. ಪ್ಲಸ್ ಏನ್ ಮಾಡ್ಬೇಕು ಸರ್? ಕಳಿಬೇಕು. ಯಾವ್ದು ಕಳಿಬೇಕು ಸರ್? ದೊಡ್ಡದ್ರಿಂದ 26 15 ಹೋದ್ರೆ 11. ಕಳೆದ ಆದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಆಗಿರೋದ್ರಿಂದ ಬರಿಬೇಕಾ ಬೇಡ? ಈಗ ನೋಡ್ರಿ, ಈಗ 26 15 ಕಳೆದ್ರೆ 11. ಕಳೆದಾದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರಿಬೇಡ್ರಿ ಅಂತ ಹೇಳಿದೀನಿ. ಮೈನಸ್ ಆದ್ರೆ ಬರಿಬೇಕಾ ಬೇಡ? ಬರಿಬೇಕು ಸರ್. ದೇವಿಕಾ ಬರಿಬೇಕು ಸರ್. ಬರಿಬೇಕು ಸರ್. ఎంత 11 ಈಗ? -11 ಬೈ 18. ಕರೆಕ್ಟ್ ಇಲ್ಲಿ ತನಕ ಎಲ್ಲಾನು ಲೆವೆಲ್ ತಂದ್ಬಿಟ್ಟಿದೀನಿ. ಈಗ ನಾಳೆಗೆ ಮಲ್ಟಿಪ್ಲಿಕೇಶನ್ ಆಫ್ ಫ್ರಾಕ್ಷನ್ಸ್ ಅಂಡ್ ಡಿವಿಷನ್ ಆಫ್ ಫ್ರಾಕ್ಷನ್ಸ್ ಸ್ಟಾರ್ಟ್ ಮಾಡೋಣ. ಮಲ್ಟಿಪ್ಲಿಕೇಶನ್ ಆಫ್ ಫ್ರಾಕ್ಷನ್ಸ್ ಮತ್ತೆ ಡಿವಿಷನ್ ಆಫ್ ಫ್ರಾಕ್ಷನ್ಸ್. ಇಲ್ಲಿ ನನಗೆ ಒಂದು ಡೌಟ್ ಇದೆ ದೇವಿಕಾ. ಏನ್ ಡೌಟ್ ಇದೆ ಅಂದ್ರೆ, ಇಲ್ಲೊಂದು ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇದೆ. ಅವಾಗ ಏನ್ ಮಾಡಕ್ ಗೊತ್ತಾ? ಮೈನಸ್ ಇರೋನೆಲ್ಲ ಒಂದ್ ಕಡೆ ಕರ್ಕೊಂಡ್ ಬರ್ಬೇಕು. ಬಾರಣ ಬಾರಣ. ನೀವು ಕರಿತಿರ್ಲ, ಯೂನಿಫಾರ್ಮ್ ಇರೋರೆಲ್ಲ ಒಂದ್ ಕಡಿಕಿರ್ರಿ, ಕಲರ್ ಡ್ರೆಸ್ ಇರೋರೆಲ್ಲ ಒಂದ್ ಕಡಿಕಿರ್ರಿ ಅಂತಿರ್ಲ ಅನ್ನಲ್ಲ ಸ್ಕೂಲಾಗೆ ಹೇಳ್ತಾರೆ. ಹಂಗೆ ಇವ್ರು ಮೈನಸ್ ಮೈನಸ್ ಯೂನಿಫಾರ್ಮ್, ಇವ್ರ ಕಲರ್ ಡ್ರೆಸ್ ಸಪರೇಟ್. ಈಗ ಇದನ್ನ ಮಾಡ್ಬಿಟ್ಬಿಟ್ರೆ ಇವೆರಡು ಮೈನಸ್ ಇರೋದ್ರಿಂದ ಏನ್ ಮಾಡ್ಬೇಕು? ಆಡ್ ಮಾಡಿ ಮೈನಸ್ ಬರಿಬೇಕು. 12 14 26 ಜೇಂಕು ಪ್ಲಸ್ 18. ಈಗ ಒಂದ್ ಮೈನಸ್ ಒಂದ್ ಪ್ಲಸ್ ಐತೆ. ಏನ್ ಮಾಡ್ಬೇಕು ಸರ್? ಕಳಿಬೇಕು ಸರ್. ಯಾವ್ದ್ರಿಂದ ಯಾವ್ದನ್ನ ಕಳಿಬೇಕು ಸರ್? 26ಗೆ 15 ಕಳೆದ್ರೆ 11. ಕಳೆದಾದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಯಾವ್ದಾದ್ರು ಮಗ್ಗಿಂದ ಹೋಗ್ತಾವ ಬುವಾ? ಹೋಗ್ತಾವ? ನೋ ಸರ್. ಸೊ ಫಾರ್ ದಟ್ ಅಲ್ಲಿಗೆ fractions, additions and subtraction is completed. ನಾಳೆಗೆ fractions, multiplication and division ನಾಳೆ ಮುಗೀತಂದ್ರೆ ಅದು ನೆಕ್ಸ್ಟ್ ಸ್ಟೆಪ್ ಫ್ಯಾಕ್ಟರೈಸೇಷನ್. ಅದನ್ನ ಮಾಡಿ ಬೆಳಗ್ಗೆ 8 o'clock ಒಳಗೆ ಹಾಕ್ಬೇಕಾ ಸರ್? 100%. ನಾಳೆಗೆ ಯಾರ್ಯಾರು ಹೋಮ್ ವರ್ಕ್ ಹಾಕಲ್ಲ ಅವರು 100 ರೂಪೀಸ್ ಫೋನ್ ಪೇ ಮಾಡ್ಬೇಕು. 8 ಗಂಟೆ 1 ಸೆಕೆಂಡ್ ಜಾಸ್ತಿ ಆದ್ರೂ 100 ರೂಪೀಸ್ ಹಾಕ್ಬಿಡಕೋ. ಮತ್ತೆ ನಾನು ಮತ್ತೇನು ಕೇಳಲ್ಲ, ಅದು ಇದು ಯಾವ್ದು ರೀಸನ್ ಕೇಳಲ್ಲ. ನಾನು ಕೌಂಟ್ ಮಾಡ್ತೀನಿ ಒಂದೊಂದು ಪ್ರಾಬ್ಲಮ್ 3 ಸಲ ಐತಲ್ಲ ಅಂತ. ಫಾತಿಮಾ ಗೊತ್ತಾಯ್ತಲ್ಲ? ಎಲ್ಲ ಸಮಯ ನೀನು ಬರಿಬೇಕು. 8 ಗಂಟೆ ಒಳಗೆ ಇರ್ಬೇಕು. 1 ಸೆಕೆಂಡ್ ಜಾಸ್ತಿ ಆಯ್ತು ಅಂದ್ರೂ ನನ್ನ ಅಕೌಂಟಿಗೆ 100 ರೂಪೀಸ್ ಫೋನ್ ಪೇ ಮಾಡ್ಬೇಕು. ನೀವು ಇಲ್ಲಿ ಯಾಕೆ ಹೊಡಿಯಕ್ ನಿನ್ ಕೈ ಸಿಗಲ್ಲ. ನೀವು ಹೊಡಿಯಕ್ ಸಿಕ್ಕರೆ ಹೊಡಿಬೋದಿತ್ತು. ಅದಕ್ಕೆ ಫೋನ್ ಪೇ ಮಾಡಿ. ಇಲ್ಲ ಚಂದ ದುಂಡು ಬರಿಬೇಕು. ಆಮೇಲೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂದ್ರೆ ಜಾಸ್ತಿ ಫೈನ್. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಹೆಂಗ್ ಬೇಕಂಗ್ ಬರ್ದಾಗ್ತದೆ. ಹ್ಯಾಂಡ್ ರೈಟಿಂಗ್ ಬಹಳ ಚೆನ್ನಾಗಿರ್ಬೇಕು. ಚೇತೋ ಹೇಳ್ತಲ್ಲ, ಕ್ಲೀನ್ ಆಗಿ ಮಾಡ್ಬೇಕು. ಸೊ ಕ್ಲಿಯರಾ? ಎಲ್ಲಿದೆ ನಿಸರ್ಗ? ಏನಾರು ತಿಂತಾ ಇದೀಯಾ? ಸರ್ ಏನು ತಿಂತಿಲ್ಲ ಸರ್. ಆಯ್ತು, ಓಕೆ. ತಿಂಗಳ ಅಪ್ಡೇಟ್ ಮಾಡ್ಕೋಬೇಕಾ ಇದಕ್ಕೆ? ಇಲ್ಲ, ಈ ತಿಂಗಳು ಮಾತ್ರ ಪೂರ್ತಿ ಕಂಟಿನ್ಯೂ ಮಾಡಿದ್ದೀನಿ ಈಗ ನಾನೀಗ. ಆಯ್ತಾ? ಈ ತಿಂಗಳು ಪೂರ್ತಿ ಇರ್ತತೆ. 15ಗೆ ಎಕ್ಸ್ಪೈರ್ ಅಂತ ತೋರಿಸಿತ್ತು ಸರ್, ಅದಕ್ಕೆ ಕೇಳಿದೆ. ನಾನು ಅದನ್ನ ಇಲ್ಲಿ ಎಕ್ಸ್ಪೈರಿ ಎಕ್ಸ್ಟೆಂಡ್ ಮಾಡಿದೀನಿ. ಓಕೆನಾ? ಬೇಸಿಕ್ಸ್ ಆಫ್ ಮ್ಯಾಥಮೆಟಿಕ್ಸ್ ಮುಗಿಯೋ ತನಕ ನೀವ್ ಯಾವ ಫೀಸು ಕಟ್ಟಂಗಿಲ್ಲ ಸರ್. ನಾಳೆಯಿಂದ 5:30ಗೆ ತಗೋಬೋದಾ? ಯಾಕವ ಸರ್ ಸ್ಕೂಲಿಂದ ಬರಕ್ ಲೇಟ್ ಆಗುತ್ತೆ. ಇಷ್ಟೊತ್ತಿ ಬರ್ತೀಯಾ ಸರ್? 5. ಆಯ್ತಪ್ಪ, ಅವಳಿಗೋಸ್ಕರ ಒಂದ್ ಚೇಂಜ್ ಮಾಡ್ಕೊಳಣ. ಪಾಪ ಅವಳದು ಸ್ಕೂಲ್ ಸ್ಟಾರ್ಟ್ ಮಾಡ್ಬಿಟ್ಟಾರೆ. ಬೇಸಿಗೆಯಲ್ಲಿ ಸ್ಕೂಲ್ ಸ್ಟಾರ್ಟ್ ಮಾಡ್ಬಿಟ್ಟಾರೆ ಆಲ್ರೆಡಿ. ಆಕ್ಚುಲಿ ಸ್ಕೂಲ್ ಸ್ಟಾರ್ಟ್ ಮಾಡ್ಬಾರ್ದು, ಮಾಡಿದ್ದಾರೆ. ಬೇಗ ರಜಾ ಕೊಟ್ಟಿದ್ರು. ಆದ್ರೂ ಬೇಸಿಗೆ ಐತಲ್ಲ ನಿಸರ್ಗ. ಫ್ಯಾನ್ ಇದಾವ, AC ಇದಾವ ರೂಮ್ ಅಲ್ಲಿ.
ಮತ್ತೆ AC ಇದ್ರೆ ಬಿಡಪ್ಪ ಅನ್ಬೋದಿತ್ತು, ಬಿಸ್ಲಾಗ ಹೆಂಗ್ ಕುತ್ಕೊಳಕ್ ಆಗ್ತತೆ? ಸರ್ ಫ್ಯಾನ್ ಇದೆ ಸರ್, AC ಇಲ್ಲ. ಕರೆಂಟ್ ಹೋತು ಅಂದ್ರೆ ಸರ್ ಕರೆಂಟ್ ಹೋದ್ರೆ ಏನು ಮಾಡಂಗಿಲ್ಲ. ಮತ್ತೆ ಯಾಕ್ ಬೇಕಪ್ಪ? ಆಯ್ತು, ನಾಳೆ 5:30 to 7. ಓಕೆ ಸರ್. ಬುವಾ ಎಸ್ ಆಗ್ಬೋದು. ಬುವಾ ನಿನ್ಗೇನ್ ಬೇಜಾರಿಲ್ಲ? ನೋ ಸರ್. ಜೇಂಕು ಸರ್? ಎಸ್ ಸರ್, ಓಕೆ ಸರ್. ಚೇತು? ಸರ್. ದೇವಿಕಾ? ಎಸ್ ಸರ್. ಸಾಹಿತ್ಯ? ಸರ್. ಓಕೆನಾ? 5:30 ಮಾಡೋಣ. ಹಾ ಸರ್. ಪಾಪ ನಿಸರ್ಗಂಗೆ ಇನ್ನೊಂದು 7-8 ಕ್ಲಾಸಿಗೆ ಮುಗ್ದೋಗ್ಬಿಡುತ್ತೆ ಬೇಸಿಕ್ಸ್. ಅಲ್ಲಿ ತನಕ ಪಾಪ ಅವಳಿಗೆ ಕೋಆಪರೇಟ್ ಮಾಡ್ರಿ, ಆಯ್ತಾ? ಹಾ ಸರ್. ನೀನು 26ಕ್ಕೆ ಹೋಗ್ತೀಯಲ್ವ ಹೆಂಗಿದ್ರು? ಹಾ ಸರ್. ಅದಕ್ಕೆ ವೇದಿಕ್ ಸರ್. ನಾಳೆಯಿಂದ 5:30ಗೆ ಓಕೆನಾ? ಈಗ ಮಾಡಿರೋ ಪ್ರಾಬ್ಲಮ್ಸ್ನೆಲ್ಲ 3 ಸಾರಿ ಮಾಡಿ ಚಂದ ಮಾಡಿ ಹಾಕ್ಬೇಕು. ಬೆಳಗ್ಗೆ ಎಷ್ಟು ಗಂಟೆಗೆ? 8:15ಗೆ. 8 ಗಂಟೆ ಒಳಗೆ. 8 ಗಂಟೆ ಮೇಲಾತು ಅಂದ್ರೆ 1 ಸೆಕೆಂಡ್ ಆತು ಅಂದ್ರೆ ಎಷ್ಟು ಕಟ್ಬೇಕು? 100 ರೂಪಾಯಿ 100 ರೂಪಾಯಿ ಪೆನಾಲ್ಟಿ. ಓಕೆ, ಎಲ್ಲರೂ ಒಂದೇ ಸಲ ಬಾಯ್ ಹೇಳ್ರಿ. ಬಾಯ್ ಸರ್. ಬಾಯ್. ಬಾಯ್ ಸರ್. ಓಕೆ.